ಫಸ್ಟ್ ಡೇ ಫಸ್ಟ್ ಒಂದು ಇಂಗ್ಲಿಷ್ ಟೈಟಲ್ ಇಂಗ್ಲಿಷ್ನಲ್ಲಿ ಯಾಕೆ ಇಡಬೇಕು ಅಂತ ಅನಿಸ್ತು? ಸ್ಟೋರಿ ನರೇಷನ್ ಮಾಡ್ತಾ ಮಾಡ್ತಾ ಸುಮ್ಮನೆ ಬಂದಿದ್ದದು. ಸುಮ್ಮನೆ ಒಂದು ಟೆಂಟೇಟಿವ್ ಟೈಟ್ಲ್ ಇಟ್ಕೊಳ್ಳೋಣ, ಫಸ್ಟ್ ಡೇ ಫಸ್ಟ್ ಅಂತ ಟೈಟ್ಲ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ ಟೆಂಟೇಟಿವ್ ಟೈಟಲ್ ನೆಕ್ಸ್ಟ್ ಕಂಟಿನ್ಯೂ ಆಗೋಯ್ತು. ನಿಮ್ಮನ್ನ ಆಕ್ಚುಲಿ ನಾನು ಸೀರಿಯಲ್ನಲ್ಲಿ ನೋಡಿದ್ದೀನಿ, ಶ್ರೀದೇವಿ ಮಹಾತ್ಮೆ. ಸೊ ಸೀರಿಯಲಿಂದ ಸಿನಿಮಾ ಯಾಕೆ ಅಂತ? ಸೀರಿಯಲ್ ಇಂದ ಸಿನಿಮಾ ಯಾಕೆ ಅಲ್ಲ, ಫಸ್ಟ್ ನಾನು ಸಿನಿಮಾದಲ್ಲೇ ಮಾಡಿದ್ದು. ಓಕೆ. ಸೊ ಸಿನಿಮಾ ಒಂದ್ 2 ಸಿನಿಮಾ ಮಾಡಿದ್ದೆ, ಅದಾದ್ಮೇಲೆ ಸೀರಿಯಲ್ಗೆ ಆಫರ್ ಬಂತು. ಓಕೆ. ಈ ತರ ಕ್ಯಾರೆಕ್ಟರ್ಸ್ ಎಲ್ಲರಿಗೂ ಸಿಗಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಮ್ಗೆ ಈ ತರ ಮೈಥಾಲಜಿ ನೀವು ಮೂವಿಲೆಲ್ಲ ಮಾಡಕ್ಕೂ ಸಾಧ್ಯ ಇಲ್ಲ. ಇಷ್ಟೊಂದು ಕ್ಯಾರೆಕ್ಟರ್ಸ್ಗಳು ಇವಾಗ ಆಲ್ರೆಡಿ ಮೇ ಬಿ ನಂದು 10 ಅವತಾರ ಆಗಿದೆ. ಕಾಳಿ ಆಗಿರ್ಬೋದು, ಪಾರ್ವತಿ, ಒಂದಷ್ಟು ಅನ್ನಪೂರ್ಣೇಶ್ವರಿ, ಈ ತರ ಪ್ರತಿ ಸಲಿನೂ ಒಂದು ಆ ತರ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದು ಐ ಫೀಲ್ ಸೋ ಬ್ಲೆಸ್ಡ್. ಯಶ್ ಹಾಗೇನೆ ರಾಧಿಕಾ ಪಂಡಿತ್ ಇವರಿಬ್ರು ಸೀರಿಯಲ್ನಿಂದಾನೇ ಬಂದಿದ್ದು. ಬಟ್ ಅವರು ಲೀಡ್ ರೋಲಲ್ಲಿ ಮಾಡಿರಲಿಲ್ಲ. ಬಿಕಾಸ್ ಏನಕ್ಕೆ ಸಿನಿಮಾಗಳಲ್ಲಿ ಅವಕಾಶ ಲೀಡ್ ರೋಲಲ್ಲಿ ಸಿಗೋದಿಲ್ಲ, ಎಲ್ಲ ಎಮೋಷನ್ಸ್ ಅಲ್ಲೇ ಹಾಕಿರ್ತಾರೆ ಅನ್ನೋ ಒಂದು ಕಾರಣ. ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ನನಗೆ ಅನ್ಸಲ್ಲ. ನಿಮಗೆ ಆ ಕತೆಗೆ ನೀವು ಬೇಕೇ ಬೇಕು ಅಂತ ಅನ್ಸಿದ್ರೆ ನೀವು ಸೈಡ್ ರೋಲ್ ಆದ್ರೂ ಮಾಡಿರಿ, ಇಲ್ಲ ಲೀಡ್ ಆಗಾದ್ರೂ ಮಾಡಿರಿ, ನಿಮ್ಮನ್ನ ತಗೊಳ್ತಾರೆ. ಜೆನ್ಯೂನ್ ಆಗಿ ನಿಮಗೆ ಈ ಇಂಡಸ್ಟ್ರಿ ಬಗ್ಗೆ ಏನಿಸುತ್ತೆ? ಬಿಕಾಸ್ ಆ್ಯಕ್ಚುಲಿ ನ್ಯೂ ಕಮರ್ಸ್ಗಳು ಇವಾಗ ಸಾಕಷ್ಟು ಜನ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅನ್ಕೊಂಡಿರೋ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿಯಿಂದ. ಸೊ ಅದಕ್ಕೆ ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಾಂಪಿಟೇಷನ್ ಎಲ್ಲ ಕಡೆ ಇದೆ. ಇವಾಗ ನೀವು ಯಾವ್ದಾದ್ರು ಒಂದು IT ಫೀಲ್ಡ್ ಅಲ್ಲಿ ಯಾವ್ದಾದ್ರು ಒಂದು ಕಂಪ್ನಿಲಿ ಅಂತ ಜಾಯ್ನ್ ಆದ್ರೂ ನಾನು ತುಂಬಾ ಒಳ್ಳೆಯವನು, ನನ್ ತುಂಬಾ ಟ್ಯಾಲೆಂಟ್ ಇದೆ ಅಂದ್ರೆ ಆಗಲ್ಲ. ಅಲ್ಲಿರೋ ಜನಗಳ ಜೊತೆ ಕಾಂಪಿಟೇಟ್ ಮಾಡಬೇಕು, ಅಲ್ಲಿ ದಿನ ಅಪ್ಡೇಟ್ ಆಗ್ಬೇಕು, ಆ ಥರನೇ ಅಲ್ವಾ? ಸೊ ಎಲ್ಲಾ ಫೀಲ್ಡಲ್ಲೂ ಅದೇ ಥರನೇ, ಇಲ್ಲೂ ಆ ಥರನೇ. ಆ್ಯಕ್ಚುಲಿ ಚಾಲೆಂಜಸ್ಗಳು ಸಿಕ್ಕಾಪಟ್ಟೆ ಇರುತ್ತೆ, ನೀವು ನೋಡಿರ್ತೀರಾ ಒಂದು ಇಂಡಸ್ಟ್ರಿನಲ್ಲಿ. ಈ ಸಿನಿಮಾ ಅಂತ ಬಂದಾಗ ಏನೇನೆಲ್ಲ ಚಾಲೆಂಜಸ್ಗಳು ಫೇಸ್ ಮಾಡಿದೆ? ಈ ಫಿಲಮ್ ಬಂದು ಇದೊಂದು ಸಿನಿಮಾ ಕಥೆ ಥರದ್ದಲ್ಲ. ಇದು ಪ್ರೆಸೆಂಟ್ ಮಾಡ್ತಾ ಇರೋದು ಕನ್ನಡ ಫಿಲಮ್ ಇಂಡಸ್ಟ್ರಿನ ಪ್ರೆಸೆಂಟ್ ಮಾಡ್ತಿರೋ ತರ, ಒಂದು ಫಿಲಮ್ ಇಟ್ಕೊಂಡು ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿನ ಪ್ರೆಸೆಂಟ್ ಮಾಡ್ತಿರೋ ತರ ಒಂದು ವಿಚಾರ. ಫಿಲಮ್ ಬಂದ್ರೆ ಹಂಗೇನೆ ಪಕ್ಕಾ ಚಾಲೆಂಜಸ್ ಅಂದ್ರೆ ಏನಾದ್ರು ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲಾ ಕಡೆನೂ. ಸೊ ಅದೇ ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಶೂಟ್ ಮಾಡ್ಬೇಕು ಅನ್ನೋದೇ ಮ್ಯಾಟರ್. ನನ್ನ ಧರ್ಮ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌತ್ ಟಾಕೀಸ್. ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದಾದ್ರೂ ಸಿನಿಮಾ ರಿಲೀಸ್ ಆದರೆ ನಾವು ಕೇಳುವಂತಹ ಮೊದಲನೇದು ಫಸ್ಟ್ ಡೇ ಫಸ್ಟ್ ನೋಡಿದ್ದೀರಾ ಅಂತ. ಈಗ ಇಂಥದ್ದೇ ಒಂದು ಟೈಟಲನ್ನು ಇಟ್ಕೊಂಡು ವಿಭಿನ್ನವಾಗಿ ಆ್ಯಂಡ್ ಒಂದು ಪ್ಯಾಷನೆಟ್ ಆಗಿರುವಂಥ ಟೀಮ್ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸದ್ಯದಲ್ಲೇ. ಸೊ ಈ ಸಿನಿಮಾ ತಂಡದವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಸಿನಿಮಾ ಕೆಲಸಗಳೆಲ್ಲ ಯಾವ ಹಂತಕ್ಕೆ ಬಂದಿದೆ? ಹೇಗೆಲ್ಲ ಪ್ರಮೋಷನ್ಸ್ಗಳು ಮಾಡ್ತಾ ಇದ್ದೀರಾ? ನಡೀತಾ ಇದೆ, ಸ್ಟಾರ್ಟ್ ಮಾಡಿದೀವಿ. ಮಾರಿಯಮ್ಮ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಲಾಸ್ಟ್ ವೀಕ್. ಈಗ 21st ಟ್ರೈಲರ್ ರಿಲೀಸ್ ಇದೆ. ಸೊ ಈಗ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಪ್ರಮೋಷನ್. ಸೊ ಇಂಟರ್ವ್ಯೂನಲ್ಲಿ ಕೂತಿದ್ದೀರಾ, ಇವತ್ತಿಂದನೇ ಶುರು. ಎಲ್ಲ ಒಳ್ಳೇದಾಗಲಿ. ಸೊ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಇನ್ನೂ ಬಿಟ್ಕೊಟ್ಟಿಲ್ಲ ನೀವುಗಳು. ಟ್ರೈಲರ್ ರಿಲೀಸ್ ಮಾಡ್ತೀವಲ್ಲ, ಅವತ್ತು ಡೇಟ್ ಅನೌನ್ಸ್ ಮಾಡೋಣ ಅಂತ ಇದ್ದೀವಿ. ಜುಲೈಯಲ್ಲಿ ಫಿಲ್ಮ್ ರಿಲೀಸ್. ಜುಲೈನಲ್ಲಿ ಸಿನಿಮಾ ರಿಲೀಸ್. ಓಕೆ. ಆ್ಯಂಡ್ ನನಗೆ ಟೈಟಲ್ ಕೇಳಿದ ತಕ್ಷಣ ನನಗೆ ಮೊದಲನೇದು ಅನಿಸಿದ್ದೇನೆಂದರೆ ಫಸ್ಟ್ ಡೇ ಫಸ್ಟ್ ಶೋ. ಸಾಮಾನ್ಯವಾಗಿ ಯಾರಾದರೂ ನಾನು ಇವಾಗ ಹೇಳಿದೆ ಅಂದರೆ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ನಾವು ಕೇಳುವಂಥ ಮೊದಲನೇ ಪ್ರಶ್ನೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀರಾ ಅಂತ. ಅದೇ ಟೈಟಲನ್ನು ಇಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಒಂದು ಇಂಗ್ಲೀಷ್ ಟೈಟಲ್, ಇಂಗ್ಲೀಷ್ನಲ್ಲಿ ಯಾಕೆ ಇಡಬೇಕು ಅಂತ ಅನ್ನಿಸ್ತು? ಅಂದರೆ ಈ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಏನಂದ್ರೆ ತೆಲುಗುಲು ಇದೆ ನೇನಿಂತೆ ಅಂತ ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ರಿಲೇಟೆಡ್ ತರ ತೆಲುಗುನಲ್ಲಿ ಒಂದು ಸಿನಿಮಾ ಇತ್ತು. ಅಂದ್ರೆ ನಾನು ಯೂಶಲಿ ನೋಡಿದಾಗ ನನ್ನ ತೆಲುಗು ಫ್ರೆಂಡ್ಸ್ ಎಲ್ಲ ನಾನು ಇಂಜಿನಿಯರಿಂಗ್ ಮಾಡುವಾಗ ಏನಾದ್ರೂ ಒಂದು ಫಿಲ್ಮ್ ಮೇಕರ್ಸ್ ಅವ್ರ ಭಾವನೆಯನ್ನ ಹೇಳ್ಕೊಬೇಕು ಅಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅವ್ರಿಗೆ ಅಂತ ಏನೋ ಆ ಇಂಡಸ್ಟ್ರಿಯಿಂದ ಕೆಲವೊಂದು ಸಾಂಗ್ಸ್ ಅಥವಾ ಡೈಲಾಗ್ಸ್ ಆ ಥರದ್ದೆಲ್ಲ ಸಪೋರ್ಟ್ ಮಾಡೋ ಥರದ್ದು ವಿಚಾರಗಳಿತ್ತು ನೇನಿಂತೆ ಅಂತ. ನಾನೊಬ್ಬ ಫಿಲ್ಮ್ ಮೇಕರ್ ಆದ್ಮೇಲೆ ಆ ಥರದ್ದು ನಾನು ಏನಾದ್ರೂ ಟ್ರೈ ಮಾಡೋಣ, ಅಕಸ್ಮಾತ್ ನಂದೇನೋ ಎಮೋಷನ್ಸ್ ಒಂದು ಸ್ಟೇಟಸ್ ಹಾಕೋಬೇಕು ಅಥವಾ ಒಂದು ಪೋಸ್ಟ್ ಹಾಕ್ಬೇಕು ಆ ಥರ ಏನೇ ಅನ್ಕೊಂಡ್ರು ನಮ್ದ್ರಲ್ಲಿ ಆ ಥರ ಪರ್ಟಿಕ್ಯುಲರ್ ಸಿನಿಮಾ ಮೇಲೆ ಅಂದ್ರೆ ಇಂಡಸ್ಟ್ರಿ ಏನಿದೆಯಲ್ಲ ಎಮೋಷನ್ಸ್ ಅದ್ರ ಮೇಲೆ ಬಂದಿರೋದ್ರ ತುಂಬಾ ಕಡಿಮೆ ಇತ್ತು. ಅಂಡ್ ರಾಜ್ ಫಿಲಮ್ ಇದಕ್ಕೆ ಇನ್ಸ್ಪಿರೇಷನ್. ಅಂದ್ರೆ ಈ ತರದೊಂದು ಸಿನಿಮಾ ಮಾಡೋಣ ಅಂತ ಅನ್ಕೊಳ್ಳೋಕೆ ನಮ್ದು ಕನ್ನಡದಲ್ಲಿ ರಾಜ್ ಅಂತ ಐತಲ್ಲ, ಇದು ಒನ್ ಆಫ್ ದ ಮೇಜರ್ ಇನ್ಸ್ಪಿರೇಷನ್. ಸೊ ಆ ಸಿನಿಮಾ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿತ್ತು. ನಾನು ಆ ಫಿಲ್ಮ್ 46 ಸಲ ನೋಡಿದ್ದೆ ಥಿಯೇಟರ್ ಅಲ್ಲಿ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತದು. ಸೊ ಆ ಥರದ್ದು ಏನಾದ್ರು ಮಾಡ್ಬೇಕಲ್ಲ ಅಂತ ಆಗ್ಲಿಂದಾನು ಇತ್ತು. ಬಟ್ ಅವಾಗೆಲ್ಲ ನಾವು ತುಂಬಾ ಚಿಕ್ಕವರು ಅದೆಲ್ಲ ನೋಡಿದಾಗ ಫೈಟ್ಸ್ ಸಾಂಗ್ಸ್ ಈ ತರದ್ ಇಷ್ಟ ಆಗ್ತಾ ಇತ್ತು. ಈ ಮೆಚುರಿಟಿಲಿ ಅಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿನೇ ಮೇಜರ್ ಟಾಪಿಕ್ ಆಗಿ ಮಾಡೋಣ ಅಂತ ಯೋಚನೆ ಮಾಡುವಾಗ ಈ ತರದೊಂದು ಸ್ಟೋರಿ ಬಂತು. ಫುಲ್ ಸ್ಟೋರಿ ಆದ್ಮೇಲೆ ಏನ್ ಟೈಟ್ಲ್ ಇಡ್ಬೋದು ಅಂತ ಅನ್ಕೊಂಡಾಗ ಸ್ಟೋರಿ ನರೇಷನ್ ಮಾಡ್ತಾ ಸುಮ್ಮನೆ ಬಂದಿದ್ದದು.
ಸುಮ್ಮನೆ ಒಂದು ಟೆಂಟೇಟಿವ್ ಟೈಟ್ಲ್ ಇಟ್ಕೊಳ್ಳೋಣ, ಫಸ್ಟ್ ಶೋ ಅಂತ ಟೈಟ್ಲ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ ಟೆಂಟೇಟಿವ್ ಟೈಟಲ್ ನೆಕ್ಸ್ಟ್ ಕಂಟಿನ್ಯೂ ಆಗೋಯ್ತು ಎಲ್ಲರೂ. ಓಕೆ, ಅದೇ ಟೈಟಲ್ ಅನ್ಕೊಂಡ್ರಿ, ಅದನ್ನೇ ಸಿನಿಮಾಗೆ ಇಟ್ಬಿಟ್ರಿ. ಸೊ ಜೀವಿತ ಅವರು ಈ ಪ್ರಾಜೆಕ್ಟ್ ಹೇಗೆ ಬಂದ್ರು ಹೇಳಿ ಮ್ಯಾಮ್. ನಂದು ಅವಾಗಷ್ಟೇ ವಾಸಂತಿನಲ್ಲಿದ್ದಾಗ ರಿಲೀಸ್ ಆಗಿತ್ತು, ನನ್ನ ಡೆಬ್ಯೂ ಬಂದು ವಾಸಂತಿನಲ್ಲಿದ್ದಾಗ. ಐ ಥಿಂಕ್ ಅದ್ರ ರೈಟರ್ ಇವರಿಗೆ ಹೇಳಿದ್ದು ಅನ್ಸುತ್ತೆ, ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ. ಕಾಲ್ ಬಟ್ ನಾನು ಮೀಟ್ ಮಾಡಿ ಕತೆ ಕೇಳಿದ್ಮೇಲೆ ನನ್ನ ಪೋರ್ಷನ್ ಅಷ್ಟೇ ನನಗೆ ಕತೆ ಹೇಳಿದ್ದು. ಸೊ ಕತೆ ಕೇಳಿದ್ಮೇಲೆ ಐ ವಾಸ್ ಲೈಕ್ ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ನಂದು ಇದ್ರಲ್ಲಿ. ಒಂದ್ ಆಕ್ಟರ್ ಆದ್ಮೇಲೆ ಎಲ್ಲಾ ಕ್ಯಾರೆಕ್ಟರ್ನು ಪ್ಲೇ ಮಾಡೋ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ. ಒಬ್ರು ಕಾನ್ಸ್ಟೆಂಟ್ ಆಗಿ ಒಂದೇ ತರ ರೋಲ್ ಪ್ಲೇ ಮಾಡ್ಕೊಂಡು ಹೋಗ್ತಾರೆ. ಬಟ್ ಥ್ಯಾಂಕ್ಫುಲಿ ನನಗೆ ಔಟ್ ಆಫ್ ದ ಬಾಕ್ಸ್ ಒಂದು ಕ್ಯಾರೆಕ್ಟರ್ ಸಿಕ್ತು ಅಂಡ್ ಅದು ಚೆನ್ನಾಗಿತ್ತು. ಬಾಯ್ ಬಡ್ಕಿ ತರ ಅಂತ ಒಂಥರ ರೌಡಿ ಬೇಬಿ ತರ ಒಂಥರ ಅಂದ್ರೆ ಬಾಯ್ ಫ್ರೆಂಡ್ ಜೊತೆ ಮಾತ್ರ. ಸೊ ಹಿಂಗೆ ನನಗೂ ಇಷ್ಟ ಆಯ್ತು, ಕಾನ್ಸೆಪ್ಟ್ ಇಷ್ಟ ಆಯ್ತು. ಅಂಡ್ ಮೋರ್ ಓವರ್ ಮೂವಿ ರಿಲೇಟೆಡ್ ಆಗಿರೋದ್ರಿಂದ ಒಂದು ಆರ್ಟಿಸ್ಟ್ ಆಗಿ ಒಂದು ಆರ್ಟಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಅರ್ಥ ಆಗಿರೋದ್ರಿಂದ ನನಗೆ ಮೇಜರ್ ಆಗಿ ಇದರಲ್ಲಿ ಸಿನಿಮಾನೇ ಹೀರೋ. ಸೊ ಸಿನಿಮಾನೇ ಹೀರೋ ಆಗಿರೋದ್ರಿಂದ ನಾವೆಲ್ಲ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಆ ಸಿನಿಮಾಗೆ ಸಪೋರ್ಟ್ ಮಾಡಿದೀವಿ ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಬಟ್ ನನಗೆ ಕೇಳಿದ ತಕ್ಷಣ ತುಂಬಾ ಇಷ್ಟ ಆಗಿತ್ತು. ಇವ್ರು ಹೇಳ್ತಿದ್ರು ಬೇರೆ ರೀತಿಯಲ್ಲೇ ತಗೊಂಡ್ ಹೋಗ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಅಂತ. ಅದೇ ರೀತಿಯಲ್ಲೇ ತಗೊಂಡ್ ಹೋಗಿದ್ದಾರೆ ಕೂಡ. ನನಗೆ ನೋಡಿದಾಗ ಇಷ್ಟು ಐಡಿಯಾ ಇರ್ಲಿಲ್ಲ ಇವ್ರು ಈ ತರ ಎಲ್ಲ ಮಾಡ್ತಾರೆ, ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ಐಡಿಯಾನು ಇರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯ್ತು ಮೂವಿ. ವಂಡರ್ಫುಲ್. ಬಿಕಾಸ್ ಆ್ಯಕ್ಚುಲಿ ಟ್ರೇಲರ್ ನೋಡ್ತಾ ಇದ್ದಾಗ ನನಗನ್ಸಿದ್ದು ಏನು ಅಂದರೆ, ಇವಾಗ ಪ್ರಕಾಶ್ ರಾಜ್ ಅವ್ರದ್ದು ಒಂದು ಬಿ ಜಿ ವಾಯ್ಸ್ ಬರುತ್ತೆ, ಕಂಪ್ಲೀಟ್ ನರೇಷನ್ ಒಂದು ಕೊಡ್ತಾರೆ, ಕೊನೆಯಲ್ಲಿ ನಾನೇ ಸಿನಿಮಾ ಅನ್ನುವಂಥ ಒಂದು ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದರೆ ನೀವು ಹೇಳ್ತಾ ಇರೋದು ಕ್ಯಾರೆಕ್ಟರ್ಸ್ ಆಗಿ ನೀವೆಲ್ಲ ಪ್ಲೇ ಮಾಡಿದ್ರೆ ಸುತ್ತಮುತ್ತ ಸಿನಿಮಾ ಸುತ್ತ ಏನೇನು ನಡೆಯುತ್ತೆ ಅದನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತ ನೀವು ಹೇಳಕ್ಕೆ ಹೊರಟಿದ್ದೀರಲ್ಲ. ಸೊ ನಿಮ್ಮನ್ನು ಆ್ಯಕ್ಚುಲಿ ನಾನು ಸೀರಿಯಲ್ನಲ್ಲಿ ನೋಡಿದ್ದೀನಿ, ಶ್ರೀದೇವಿ ಮಹಾತ್ಮೆ. ಸೊ ಸೀರಿಯಲಿಂದ ಸಿನಿಮಾ ಯಾಕೆ ಅಂತ? ಸೀರಿಯಲ್ ಇಂದ ಸಿನಿಮಾ ಯಾಕೆ ಅಲ್ಲ, ಫಸ್ಟ್ ನಾನು ಸಿನಿಮಾದಲ್ಲೇ ಮಾಡಿದ್ದು. ಸೊ ಸಿನಿಮಾ ಒಂದ್ 2 ಸಿನಿಮಾ ಮಾಡಿದ್ದೆ, ಅದಾದ್ಮೇಲೆ ಸೀರಿಯಲ್ಗೆ ಆಫರ್ ಬಂತು. ಈ ತರ ಕ್ಯಾರೆಕ್ಟರ್ಸ್ ಎಲ್ಲರಿಗೂ ಸಿಗಲ್ಲ. ನನಗೆ ನಾನ್ ಕೇಳ್ಪಟ್ಟಿರೋ ಪ್ರಕಾರ ದೇವಿ ಕ್ಯಾರೆಕ್ಟರ್ ನಮ್ ಯಾವ್ದೋ ನಾರ್ಮಲ್ ಸೋಷಿಯಲ್ ಸೀರಿಯಲ್ಸ್ ಆ ತರ ಅಂತ ಅಲ್ಲ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ನಿಮ್ಗೆ ಈ ತರ ಮೈಥಾಲಜಿ ನೀವು ಮೂವಿಲೆಲ್ಲ ಮಾಡಕ್ಕೂ ಸಾಧ್ಯ ಇಲ್ಲ. ಇಷ್ಟೊಂದು ಕ್ಯಾರೆಕ್ಟರ್ಸ್ಗಳು ಇವಾಗ ಆಲ್ರೆಡಿ ಮೇ ಬಿ ನಂದು 10 ಅವತಾರ ಆಗಿದೆ. ಕಾಳಿ ಆಗಿರ್ಬೋದು, ಪಾರ್ವತಿ, ಮತ್ತೆ ಒಂದಷ್ಟು ಅನ್ನಪೂರ್ಣೇಶ್ವರಿ, ಈ ತರ ಪ್ರತಿ ಸಲಿನೂ ಒಂದು ಆತರ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದು ಐ ಥಿಂಕ್ ಐ ಫೀಲ್ ಸೋ ಬ್ಲೆಸ್ಡ್. ಬಿಕಾಸ್ ಈ ತರ ಕ್ಯಾರೆಕ್ಟರ್ಸ್ ಯಾರಿಗೂ ಸಿಗಲ್ಲ. ಅಂಡ್ ಮೋರ್ ಓವರ್ ಸೋಷಿಯಲ್ಸ್ ಆಗಿದ್ರೆ ಏನೋ ನೆಗ್ಲೆಕ್ಟ್ ಮಾಡಿರ್ಬೋದಾಗಿತ್ತೇನೋ, ಇಟ್ಬಿಡು ಸೋಷಿಯಲ್ಸ್ ಯಾವಾಗ ಬೇಕಾದ್ರೆ ಸಿಗುತ್ತೆ ಅನ್ನೋ ತರ. ಬಟ್ ಈ ತರ ಮೈಥಾಲಜಿ, ನಾನು ಶಿವ ಪಾರ್ವತಿ ಲವ್ ಸ್ಟೋರಿ ಬಿಗ್ಗೆಸ್ಟ್ ಫ್ಯಾನ್. ಅರ್ಧನಾರೀಶ್ವರ ಕಾನ್ಸೆಪ್ಟ್ ಅಂದ್ರೆ ನನ್ಗೆ ಏನೋ ಒಂಥರ ಇವಾಗ್ಲೂ ನೆನ್ಸ್ಕೊಂಡ್ರೆ ಮೈ ಜುಮ್ ಅಂತ ಅನ್ಸುತ್ತೆ. ಸೊ ನನಗೇನೆ ಆತರ ಅವಕಾಶ ಬಂದಾಗ, ಮಾಡೋ ಅವಕಾಶ ಬಂದಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಆಡಿಷನ್ ಕೊಟ್ಟಿದ್ದು. ಥ್ಯಾಂಕ್ಫುಲಿ ಸೆಲೆಕ್ಟ್ ಆಯ್ತು. ಅಂಡ್ 1 ವರ್ಷ ಆಯ್ತು, ನಡೀತಾ ಇದೆ. ಓಕೆ. ಬಿಕಾಸ್ ಆ್ಯಕ್ಚುಲಿ ಒಂದು ಮಾತಿದೆ, ಯೂಶಲಿ ಏನಂದರೆ ನಮ್ಮಲ್ಲಿ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಸಿನಿಮಾಗಳಿಗೆ ಆಯ್ಕೆ ಮಾಡ್ಕೊಳ್ಳೋದು ಸಂಖ್ಯೆ ತುಂಬ ಕಡಿಮೆ ಅಂತ. ಯಾಕೆ ಅಂದರೆ ಇವಾಗ ನೀವೇ ಹೇಳಿದರೆ ಒಂದು 10 ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಿದ್ದೀನಿ ಅಂತ. ಏನಾಗ್ತಿದೆ ಅಂದರೆ ಇವಾಗ ಡಿಫ್ರೆಂಟ್ ಎಮೋಷನ್ಸ್ಗಳನ್ನ ನೀವು ಒಂದು ಸೀರಿಯಲ್ನಲ್ಲಿ ತೋರಿಸಿರ್ತೀರ. ಅಂದರೆ ಎಲ್ಲ ಕೈಂಡ್ ಆಫ್ ಎಮೋಷನ್ಸ್ಗಳನ್ನ ಒಂದು ಸೀರಿಯಲ್ನಲ್ಲಿ ಇರುತ್ತೆ. ಸೊ ಸಿನಿಮಾದಲ್ಲಿ ಏನಂದರೆ ವಾಟ್ ಎಲ್ಸ್ ಕ್ಯಾನ್ ಶಿ ಡೂ ಅಂದರೆ, ಅಥವಾ ಹಿ ಆರ್ ಶಿ ಅಂದರೆ ಬೇರೆ ಏನು ಎಮೋಷನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋಂತೂ ಈ ಥರ ಆ್ಯಕ್ಚುಲಿ ಇದೆ. ಪ್ರಾಬಬ್ಲಿ ನಾನು ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಶ್ ಹಾಗೆಯೇ ರಾಧಿಕಾ ಪಂಡಿತ್ ಇವರಿಬ್ಬರು ಸೀರಿಯಲ್ನಿಂದನೇ ಬಂದಿದ್ದು, ಬಟ್ ಅವರು ಲೀಡ್ ರೋಲಲ್ಲಿ ಮಾಡಿರಲಿಲ್ಲ. ದಿಸ್ ಈಸ್ ದ ರೀಸನ್ ಆ್ಯಕ್ಚುಲಿ. ಬಿಕಾಸ್ ಏನಕ್ಕೆ ಸಿನಿಮಾಗಳಲ್ಲಿ ಅವಕಾಶ ಲೀಡ್ ರೋಲಲ್ಲಿ ಸಿಗೋದಿಲ್ಲ, ಎಲ್ಲ ಎಮೋಷನ್ಸ್ ಅಲ್ಲೇ ಹಾಕಿರ್ತಾರೆ ಅನ್ನೋ ಒಂದು ಕಾರಣ. ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ನನಗೆ ಹಂಗೆ ಅನ್ಸಲ್ಲ. ನಿಮಗೆ ಆ ಕತೆಗೆ ನೀವು ಬೇಕೇ ಬೇಕು ಅಂತ ಅನ್ಸಿದ್ರೆ ನೀವು ಸೈಡ್ ರೋಲಲ್ಲಾದ್ರೂ ಮಾಡಿರಿ, ಇಲ್ಲ ಲೀಡ್ ಆಗಾದ್ರೂ ಮಾಡಿರಿ, ನಿಮ್ಮನ್ನ ತಗೊಳ್ತಾರೆ. ಅದಿತಿ ಪ್ರಭುದೇವನು ಹಂಗ್ ನೋಡಿದ್ರೆ ನಾಗಕನ್ನಿಕೆಯಲ್ಲೆಲ್ಲ ಲೀಡೇ ಮಾಡಿ ಬಂದಿದ್ದು. ಅವರು ಇವಾಗ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅವರಿಗೆ. ಆಲ್ಸೋ ಅವ್ರೆಷ್ಟು ಒಳ್ಳೊಳ್ಳೆ ಮೂವೀಸ್ ಗಳು ಕೊಟ್ಟಿದ್ದಾರೆ. ಅವ್ರಂತ ಅಲ್ಲ, ಯಾಕೆ ರಚಿತಾ ರಾಮ್ ಮ್ಯಾಮ್ ಕೂಡ ನೋಡಿದ್ರೆ ಇಟ್ಸ್ ನಾಟ್ ಜಸ್ಟ್ ದಟ್ ನೀವು ಸೀರಿಯಲ್ ಮಾಡಿದ ತಕ್ಷಣ ನಿಮಗೆ ಸಿನಿಮಾ ಸಿಗಲ್ಲ ಅಂತಲ್ಲ. ಆ ಸಿನಿಮಾಗೆ ನಿಮ್ ಕ್ಯಾರೆಕ್ಟರ್ ಒಪ್ಪಿಗೆ ಆಗ್ತಾ ಇದೆ, ನಿಮ್ ಔಟ್ಲುಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದಾಗ ಖಂಡಿತವಾಗ್ಲೂ ನೀವು ಸಿನಿಮಾದಲ್ಲಾದ್ರೂ ಇರಿ, ಸೀರಿಯಲ್ ಅಲ್ಲಾದ್ರೂ ಇರಿ, ಇಲ್ಲ ಸುಮ್ನೆ ಓಡಾಡ್ತಾನಾದ್ರೂ ಇರಿ, ಅವಕಾಶ ನಿಮ್ಗೆ ಹೇಗ್ ಹುಡ್ಕೊಂಡ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಆ ಕ್ಯಾರೆಕ್ಟರ್ಗೆ ಡಿಮ್ಯಾಂಡ್ ಮಾಡ್ತಿದ್ರೆ ಡೆಫಿನೆಟ್ಲಿ ಅದು ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡ್ತಿರ್ಬೋದು, ಇಲ್ಲ ಯಾವ ಆರ್ಟಿಸ್ಟ್ ಆದ್ರೂ ಆಗಿರ್ಬೋದು, ಖಂಡಿತವಾಗ್ಲೂ ಕಾಸ್ಟ್ ಮಾಡೇ ಮಾಡ್ತಾರೆ ಅನ್ನೋದು ನನ್ನ
ಪರ್ಸನಲ್ ಒಪಿನಿಯನ್. ಓಕೆ, ವಂಡರ್ಫುಲ್. ಸೊ ಇವಾಗ ನಿಮ್ಮ ಹತ್ರ ಬರ್ತೀನಿ. ಗಿರೀಶ್ ಸರ್, ಇವಾಗ ನೀವು ಸಿನಿಮಾ ಇಂಡಸ್ಟ್ರಿನಲ್ಲೇ ಇದ್ದೀರಾ. ಇವಾಗ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳಿ ನನಗೆ. ಕನ್ನಡ ಇಂಡಸ್ಟ್ರಿನಲ್ಲಿ ಇವಾಗ ನೀವು ನಿಮ್ಮದೊಂದು 4ನೇ ಪ್ರಾಜೆಕ್ಟು. ಜೆನ್ಯೂನ್ ಆಗಿ ನಿಮಗೆ ಈ ಇಂಡಸ್ಟ್ರಿ ಬಗ್ಗೆ ಏನು ಅನಿಸುತ್ತೆ? ಬಿಕಾಸ್ ಆ್ಯಕ್ಚುಲಿ ನ್ಯೂ ಕಮರ್ಸ್ಗಳು ಇವಾಗ ಸಾಕಷ್ಟು ಜನ ಪ್ರಾಜೆಕ್ಟ್ಸ್ಗಳು ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅಂದ್ಕೊಂಡಿರೋ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿಯಿಂದ. ಸೊ ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ಅಂದ್ರೆ ನಾನು ತುಂಬಾ ಚಿಕ್ಕವನು ಇದನ್ನೆಲ್ಲ ಹೇಳಕ್ಕೆ, ಬಟ್ ನಾನು ನನ್ನ ತಲೆಯಲ್ಲಿ ಇರೋದನ್ನ ನಾನು ಹೇಳ್ತೀನಿ. ಕಾಂಪಿಟೇಷನ್ ಎಲ್ಲಾ ಕಡೆ ಇದೆ ಮ್ಯಾಮ್. ಇವಾಗ ನೀವು ಯಾವ್ದಾದ್ರು ಒಂದು IT ಫೀಲ್ಡ್ ಅಲ್ಲಿ ಯಾವ್ದಾದ್ರು ಒಂದು ಕಂಪ್ನಿಲಿ ಅಂತ ಜಾಯ್ನ್ ಆದ್ರೂ ನಾನು ತುಂಬಾ ಒಳ್ಳೆಯವನು, ನನ್ ತುಂಬಾ ಟ್ಯಾಲೆಂಟ್ ಇದೆ ಅಂದ್ರೆ ಆಗಲ್ಲ. ಅಲ್ಲಿರೋ ಜನಗಳ ಜೊತೆ ಕಾಂಪಿಟೇಟ್ ಮಾಡ್ಬೇಕು, ಅಲ್ಲಿ ದಿನ ಅಪ್ಡೇಟ್ ಆಗ್ಬೇಕು, ಆ ತರನೇ ಅಲ್ವಾ. ಸೊ ಎಲ್ಲಾ ಫೀಲ್ಡ್ ಅಲ್ಲೂ ಅದೇ ತರನೇ, ಇಲ್ಲೂ ಆ ತರನೇ. ಬಟ್ ಅನ್ಲಕ್ಕಿಲಿ ನಮ್ದು ಮಾತ್ರ ಪ್ರಾಬ್ಲಮ್ ಏನಂದ್ರೆ, ಈಗ ಹೇಳ್ತಾರಲ್ಲ ಜನ ಥಿಯೇಟರ್ ಬರಲ್ಲ ಈ ತರದ್ದು. ಜನ ಥಿಯೇಟರ್ಗೆ ಒಳ್ಳೆ ಫಿಲಮ್ ಮಾಡಿದ್ರೆ ಬರ್ತಾರೆ ಅನ್ನೋದು ಒಂದ್ ಕಡೆ ಪಾಯಿಂಟ್ ಆದ್ರೆ, ಸ್ವಲ್ಪ ಕನ್ನಡಿಗರ ಗಮನ ಜಾಸ್ತಿ ಕೊಟ್ರೆ, ಅಂದ್ರೆ ಎಕ್ಸಾಂಪಲ್ ಈಗ ಈಗ ನಾವೇ ನೋಡ್ದಂಗೆ ಒಂದ್ ತಿಂಗಳಲ್ಲಿ ಒಂದ್ 10-15 ಟ್ರೈಲರ್ಗಳು ರಿಲೀಸ್ ಆಗುತ್ತಲ್ವಾ. ಅಷ್ಟು ಟ್ರೈಲರ್ ಅಲ್ಲಿ ಈಗ ಎಕ್ಸಾಂಪಲ್ ನನಗೆ ಲವ್ ಸ್ಟೋರಿಗಳು ನನಗೆ ಪರ್ಸನಲ್ ಆಗಿ ಇಷ್ಟ ಆಗಲ್ಲ. ನಾನು ಏನೋ ಒಂಥರ ನಾನೇ ಬೇರೆ ತರ ಆಡಿಯಲ್ಲ. ಸೊ ನನ್ಗೆ ಯಾವ್ದಾರು ಒಂದು 10 ಟ್ರೈಲರ್ ನನ್ಗೆ ಯಾವ್ದಾರು ಇಷ್ಟ ಆದ್ರೆ ನಾನು ಹೋಗಿ ಅದನ್ನ ಅಟೆಂಡ್ ಮಾಡೋಣ ಅಂತ ಒಂದು ಗಮನ ಬೇಕಲ್ಲ. ಆಗೊಂದು ಗಮನ ಬಂತು ಅಂದ್ರೆ ಮೇ ಬಿ ಎಲ್ಲಾ ಪ್ರಾಬ್ಲಮ್ಗೂ ಸಾಲ್ವ್ ಆಗುತ್ತೆ. ಇಂಡಸ್ಟ್ರಿದ್ ಏನಪ್ಪಾ, 4 ಫಿಲಮ್ದು ನಾನೇ ಹೇಳ್ತಾ ಇದ್ದೀನಿ ಅಂದ್ರೂ ಕಷ್ಟನೇ ಮ್ಯಾಮ್. ಅಂದ್ರೆ ಇವತ್ತಿನ ದಿನ ಏನಂದ್ರೆ ಒಂದು ಸೇಫ್ಟಿ ಅಂತ ಇರುತ್ತಲ್ವಾ. ಸುಮ್ನೆ ಹೇಳ್ಬಿಡ, ಇಲ್ಲ ಬನ್ನಿ ಒಳ್ಳೆ ಫಿಲಮ್ ಮಾಡ್ಬಿಟ್ರೆ ಇಲ್ಲ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ರಾಂಗ್ ಮೆಸೇಜ್ ಕೊಡಬಾರ್ದು. ತುಂಬಾ ಕಷ್ಟನೇ. ರೆಡಿ ಆಗಿರ್ಬೇಕು, ಫ್ರೈ ಆಗೋದಕ್ಕೆ ರೆಡಿ ಆಗಿರ್ಬೇಕು. ಸೊ ಆ ತರ ರೆಡಿ ಇದ್ರೆ ಮಾತ್ರನೇ ಇಲ್ಲಿ ಇಂಡಸ್ಟ್ರಿಲಿ. ಆಮೇಲೆ ನೀವು ಯಾವುದೇ ತಗೊಳ್ಳಿ, ಅಂದ್ರೆ ನಾನು ರೀಸೆಂಟ್ ಆಗಿ ಸುಮ್ನೆ ಈ ತರನೇ ಈಗ ನಮ್ಮ ಟೀಮ್ಗಳೆಲ್ಲ ಮಾತಾಡ್ತಾ ಚೆಕ್ ಮಾಡ್ತಾ ದರ್ಶನ್ ಸರ್ದು ಒಂದು ಇಂಟರ್ವ್ಯೂ ನೋಡಿದ್ವಿ. ಅವ್ರು 1 lakh ಪೇಮೆಂಟ್ ತಗೊಳಕ್ಕೆ 9 ಫಿಲಮ್ ಮಾಡಿದ್ರಂತೆ. 1 lakh ಪೇಮೆಂಟ್ ತಗೊಳಕ್ಕೆ. ಸೊ ಅವತ್ತೇನು ಈಸಿ ಇರ್ಲಿಲ್ವಲ್ಲ ಇದು. ಅವತ್ತಿಂದನೂ ಅದೇ ಕಷ್ಟನೇ. ಸೊ ಬಿಗಿನಿಂಗ್ ಇಂದನೂ ನಮ್ ಸೀನಿಯರ್ಸ್ ಇಂದನೂ ಎಲ್ಲಾರು ಇದೇ ಎಫರ್ಟ್ಗಳು, ಇದೇ ಕಷ್ಟಗಳು ಪಟ್ಟೆ ಇಲ್ಲಿವರೆಗೂ ಬಂದಿರೋದು. ಸೊ ಆಬ್ವಿಯಸ್ಲಿ ಕಷ್ಟ ಇದ್ದೇ ಇರುತ್ತೆ. ತುಂಬಾ ದೊಡ್ಡ ವರ್ಡ್ ಅಲ್ವಾ ಇದು. ಈಗ IAS IPS ಗೆ ನಾವು ಪ್ರಿಪೇರ್ ಆಗ್ತೀವಿ ಅಂದ್ರೂ ಒಂದಷ್ಟು ಜನನಾದ್ರು ಸೆಲೆಕ್ಟ್ ಮಾಡ್ಬಿಟ್ಟು ಓಕೆ ಇಷ್ಟು ಜನಕ್ಕೆ ಅಂತ ಕೊಡ್ತಾರೆ. ಬಟ್ ಇದು ಹಂಗಲ್ವಲ್ಲ. ವರ್ಷದಲ್ಲಿ ಯಾರೋ ಒಬ್ಬಂಗೆ, 10 ವರ್ಷದಲ್ಲಿ ಯಾರೋ ಒಬ್ಬಂಗ್ ಮಾತ್ರ ಸ್ಟಾರ್ ಪಟ್ಟ ಸಿಗೋದು, 1 ವರ್ಷದಲ್ಲಿ ಒಬ್ಬಂಗ್ ಮಾತ್ರ ಡೈರೆಕ್ಟರ್ ಪಟ್ಟ ಸಿಗೋದು. ಸೊ ಆ ತರ ಇರೋದ್ರಿಂದ ಆಬ್ವಿಯಸ್ಲಿ ಇದು ಒಂದು ಕಾಂಪಿಟೇಟಿವ್ ಇಂಡಸ್ಟ್ರಿ. ಕಾಂಪಿಟೇಷನ್ ಕೊಡೋಕೆ ರೆಡಿ ಆಗಿರ್ಬೇಕು. ಇವಾಗಷ್ಟೇ ಹೇಳ್ತಾ ಇದ್ರಿ ಸ್ಟಾರ್ ಪಟ್ಟ ಒಂದು 10 ವರ್ಷ ಸಸ್ಟೈನ್ ಆದ್ರೆ ಸಿಗ್ಬೋದು ಅಂತ. ಈ ಸ್ಟಾರ್ ಪಟ್ಟ ಯಾವಾಗ ಸಿಗುತ್ತೆ, ಯಾವ ಹಂತಕ್ಕೆ ಸಿಗ್ಬೋದು, ಅಂಡ್ ಒಬ್ಬ ನಟ ಸ್ಟಾರ್ ಆಗೋದಕ್ಕೆ ಏನೇನೆಲ್ಲ ಮಾಡಬೇಕಾಗುತ್ತೆ, ಯಾವ ರೀತಿ ಸಿನಿಮಾಗಳು ಕೊಡ್ಬೇಕಾಗುತ್ತೆ? ಸ್ಟಾರ್ ಅಂದ್ರೆ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ನಾವಿನ್ನೂ ಆಗಿಲ್ಲ ಇಬ್ರು, ಆಗ್ಬೇಕು ಅಂತ ಒಂದು ಡಿಸಿಪ್ಲಿನ್ ಇದೆ, ಅದು ಕೇಳ್ಬೋದು. ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಲಕ್ ಕೂಡ ಫ್ಯಾಕ್ಟರ್ಸ್ ಏನೇ. ಲಕ್ ಕೂಡ, ಆಮೇಲೆ ಒಳ್ಳೆ ಟೀಮ್ ಸಿಗ್ಬೇಕು. ಎಕ್ಸಾಂಪಲ್ ಏನಂದ್ರೆ ಈಗ ಆರ್ಟಿಸ್ಟ್ ತುಂಬಾ ಒಳ್ಳೆ ಆರ್ಟಿಸ್ಟ್ ಇರ್ತಾರೆ, ಈ ಕಡೆ ಡೈರೆಕ್ಷನ್ ಟೀಮ್ ಇಂದ ಆ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಸೊ ಈ ತರ ಆದ್ರೆ ಕಷ್ಟ. ಅಷ್ಟು ಅಂದ್ರೆ ಕಲೆಕ್ಟಿವ್ ಆರ್ಟ್ ಅಂತಾರಲ್ಲ ಸಿನಿಮಾನ. ಸೊ ಈ ಕಡೆ ಕತೆ ಚೆನ್ನಾಗಿರ್ಬೇಕು, ಈ ಕಡೆ ಪ್ರೊಡ್ಯೂಸರ್ ಪ್ಯಾಷನ್ ಆಗಿರ್ಬೇಕು, ಈ ಕಡೆ ಆಕ್ಟರ್ಗೂ ಅದೇ ತರ ಒಂದು ಡಿಸಿಪ್ಲಿನ್ ಇರ್ಬೇಕು, ಮ್ಯೂಸಿಕ್ ಅಲ್ಲಿ ಏನೋ ಒಂದು ಹೊಸತನ ಇರ್ಬೇಕು. ಸೊ ಇದೆಲ್ಲ ಒಂದ್ ಚೆನ್ನಾಗಿ ಸೇರ್ತು ಅಂದ್ರೆ ಅಷ್ಟು ಸೇರಿ ಒಬ್ಬನ್ ಸ್ಟಾರ್ ಮಾಡುತ್ತೆ. ಸೊ ಅದ್ ಯಾವತ್ತೂ ಒಬ್ರಾದ್ರು ಅಂತ ಹೇಳಕ್ಕಾಗಲ್ಲ. ಒಂದ್ ಸಿನಿಮಾ ಅಷ್ಟು ಸಿನಿಮಾದಲ್ಲಿರೋ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಒಬ್ರು ಸ್ಟಾರ್ ಮಾಡುತ್ತೆ. ಎಲ್ಲಾ ಎಲಿಮೆಂಟ್ಸ್ ಸೇರಿದ್ರೆ ಮಾತ್ರ ಒಬ್ಬ ಸ್ಟಾರ್ ಆಗ್ತಾನೆ ಅಂತ ನೀವು ಹೇಳ್ತಿದ್ದೀರಾ. ಅಂಡ್ ಹೊಸಬರಿಗೆ ಯಾವ ರೀತಿ ಸಪೋರ್ಟ್ ಸಿಗ್ತಿದೆ ಅಂತ ನಿಮ್ಮ ಪ್ರಕಾರ ನಮ್ಮ ಇಂಡಸ್ಟ್ರಿನಲ್ಲಿ? ಸಿಗ್ತಾ ಇದೆ. ಜನ ಅಲ್ಟಿಮೇಟ್ಲಿ ಜನ ಯಾರೇ ಎಷ್ಟೇ ಸಪೋರ್ಟ್ ಮಾಡಿದ್ರು ನಮ್ ಜನ ಬಂದು ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ರೆ ಸಾಕು. ನಿಮ್ಗೆ ದೊಡ್ಡ ಸ್ಟಾರ್ಸೇ ಬಂದು ಸಪೋರ್ಟ್ ಮಾಡ್ಬೇಕು, ಇಲ್ಲ ಯಾರು ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರು ಜನ ಸಪೋರ್ಟ್ ಮಾಡಿದ್ರೆ ಐ ಥಿಂಕ್ ನಾವು ಆಲ್ಮೋಸ್ಟ್ ಗೆದ್ದಂಗೆ. ಯಾಕಂದ್ರೆ ನಾವ್ ಹೆಂಗೆ ಜನಕ್ಕೆ ಕನೆಕ್ಟ್ ಆಗ್ತೀವಿ ಅದು ಅಲ್ಟಿಮೇಟ್ಲಿ ಮ್ಯಾಟರ್ ಆಗುತ್ತೆ. ಸೊ ಇಟ್ಸ್ ಆಡಿಯನ್ಸ್ ನಮ್ನ ಅಕ್ಸೆಪ್ಟ್ ಮಾಡಿದ್ರೆ ಐ ಥಿಂಕ್ ಅಫ್ಕೋರ್ಸ್ ಇವಾಗ ಯಾವ್ದೋ ಹೊಸಬ್ರು ಸಿನಿಮಾ ಬಂತು ಅಂತ ಅಂದ್ರೆ ಆಡಿಯನ್ಸ್ ಅದನ್ನ ತಗೊಂಡು ಚೆನ್ನಾಗಿ ಮೆರೆಸಿದ್ರು ಅಂತ ಅಂದ್ರೆ ಸಾಕಲ್ಲ, ಅವರೇ ಸ್ಟಾರ್ ಆದ್ರಲ್ಲ. ಏನ್ ಬಂತು? ಸ್ಟಾರ್ಗೂ ಸೆಲೆಬ್ರಿಟಿಗೂ ಡಿಫ್ರೆನ್ಸ್ ಇದೆ, ತುಂಬಾ ಡಿಫ್ರೆನ್ಸ್ ಇದೆ. ಸ್ಟಾರ್ ಆಗೋದಕ್ಕೂ ಸೆಲೆಬ್ರಿಟಿ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸಾಂಪಲ್ ಇವಾಗ ಒಂದು ಯಾವ್ದೋ ಒಂದು ಪ್ರೈವೇಟ್ ಕಾರ್ಯಕ್ರಮಗಳು ಸಮಥಿಂಗ್ ಈ ತರದೆಲ್ಲ ಆಗುತ್ತಲ್ಲ, ಈಗ ರಿಯಾಲಿಟಿ ಶೋಸ್ ಈ ತರದೆಲ್ಲ, ಅದೆಲ್ಲ ಬೇರೆ. ಸಿನಿಮಾಗೆ ಯಾವತ್ತೂ ಡಿಸಿಪ್ಲಿನ್ ಹೇಳಿದ್ವಲ್ಲ, ಅಷ್ಟು ಡಿಪಾರ್ಟ್ಮೆಂಟ್ಗಳೆಲ್ಲ ಸೇರಿ ತುಂಬಾ ಜನದ ಎಫರ್ಟ್ ಸೇರಿ ಇದೆಲ್ಲದ್ರ ಜೊತೆ ಕನ್ನಡ ಫಿಲ್ಮ್ ಅಂತ ಬಂದಾಗ ಭುವನೇಶ್ವರಿ ಆಶೀರ್ವಾದನೂ ಇದ್ದು, ಆದ್ರೆ
ವರ್ಕ್ ಆಗೋ ಥರ ಮ್ಯಾಟರ್ಸ್. ಜೀವಿತ ಅವರೇ, ನೀವು ಆ್ಯಕ್ಚುಲಿ ಹೇಳ್ತಾ ಇದ್ರಿ ಅಂದರೆ ಆಡಿಯನ್ಸು ಒಬ್ಬ ಆರ್ಟಿಸ್ಟ್ನ ಅಕ್ಸೆಪ್ಟ್ ಮಾಡಿದ್ರೆ ಅವ್ರು ಪ್ರಾಬಬ್ಲಿ ರೀಚ್ ಆಗ್ತಾರೆ, ಜನ ಅಕ್ಸೆಪ್ಟ್ ಮಾಡಿದ್ರೆ ಅವರೊಂದು ಅಂದರೆ ಒಂದು ಸ್ಥಾನಕ್ಕೆ ಹೋಗ್ತಾರೆ ಅಂತ. ಈಗ ಇದು ಅಂದರೆ ಯಾವ ಫ್ಯಾಕ್ಟರ್ಸ್ಗಳ ಮೇಲೆ ನಿಂತಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಿನಿಮಾ ನೀವು ಮಾಡಿರ್ತೀರ, ಆ ಸಿನಿಮಾ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ನಮಗೆ ರಿಲೀಸ್ ಆಗೋ ತನಕ ನಮ್ಗೆ ಗೊತ್ತಾಗೋದಿಲ್ಲ. ಅಂದರೆ ನಾವು ಫಸ್ಟ್ ನಾವು ನೋಡೋ ತನಕ ನಮ್ಗೆ ಗೊತ್ತಾಗೋದಿಲ್ಲ, ಆಗ ಒಂದು ಜಡ್ಜ್ಮೆಂಟ್ ಸಿಕ್ಬಿಟ್ಟಿರುತ್ತೆ. ಅಕಸ್ಮಾತ್ ಏನಾದರೂ ಸಿನಿಮಾ ವರ್ಕ್ ಆಗಿಲ್ಲ, ಏನೋ ಫ್ಲಾಪ್, ಆವಾಗ ಆ ಸಿನಿಮಾದಲ್ಲಿ ನಟನೆ ಮಾಡಿರೋಂಥ ಹೀರೋ ಅಥವಾ ಹೀರೋಯಿನು ಚೆನ್ನಾಗೇ ಮಾಡಿರ್ತಾರೆ, ಇಲ್ಲ ಒಂದು ಫ್ಲಾಪ್ ಸಿನಿಮಾ ಕೊಟ್ಟಿದ ತಕ್ಷಣ ಕ್ಯಾಟಗರೈಸ್ ಮಾಡ್ತಾರೆ, ಫಸ್ಟ್ ಸಿನಿಮಾನೇ ಇದು ಫ್ಲಾಪ್ ಹೀರೋಯಿನ್ ಈ ಥರ. ಸೊ ಅಂದರೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ. ಸೊ ನೀವೇನು ಹೇಳ್ತಾರೆ ಇದ್ರ ಬಗ್ಗೆ, ಹೆಂಗೆ ಕ್ಯಾಟಗರೈಸ್ ಹೆಂಗೆ ಮಾಡ್ತಾರೆ ಅಂತ? ನನಗನ್ಸೋ ಪ್ರಕಾರ ಶ್ರದ್ಧೆ ಇಟ್ಕೊಂಡು ನೀವು ಕೆಲಸ ಮಾಡ್ಕೊಂತಾನೆ ಹೋದ್ರೆ ನಿಮ್ಗೆ ಅಂಟಿಲ್ ಅನ್ಲೆಸ್ ಯಾವಾಗಾದ್ರೂ ಒಂದಿನಾದ್ರೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು 10 ಜನ ನೋಡಿದ್ರು ಆ 10 ಜನದಲ್ಲಿ ಒಂದಿಬ್ರು ಏನಿಲ್ಲಪ್ಪ ಇವ್ರು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಜೆನ್ಯೂನ್ ಆಗಿ ನಮ್ಗೆ ರಿವ್ಯೂ ಕೊಟ್ಟಾಗ ಐ ಥಿಂಕ್ ಅದೇ ದೊಡ್ಡ ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ. ಬಿಕಾಸ್ 10 ಜನನು 10 ಜನದ ಬಾಯಿಂದ 10 ತರನೇ ಬರೋದು. ಎಲ್ರು ಒಂದೇ ಹೇಳ್ತಾರೆ ಅಂತಲ್ಲ, ಅವಳು ನೋಡು ಹಂಗಿದ್ಲು, ಇವಳು ನೋಡು ಹಿಂಗಿದ್ಲು, ಅವಳು ಹಂಗ್ ಮಾಡಿದ್ಲು, ಇವಳು ಹಿಂಗ್ ಮಾಡಿದ್ಲು, ಯಾರನ್ನು ಜೆನ್ಯೂನ್ ಆಗಿ ಒಪ್ಕೊಳ್ಳಲ್ಲ. ಅಷ್ಟು ದೊಡ್ಡ ಮನ್ಸು ಯಾರಿಗೂ ಇರಲ್ಲ. ಎಲ್ರ ಬಾಯಿಂದನೂ ಬರೋದು ಡಿಫ್ರೆಂಟ್ ಒಪಿನಿಯನ್ಸ್. ಒಬ್ಬರಿಗೆ ಆ ಮೂವಿ ಇಷ್ಟ ಆಗಿರ್ಬೋದು, ಇಲ್ಲ ಇನ್ನೊಬ್ರಿಗೆ ಆ ಮೂವಿಯಲ್ಲಿ ಅಷ್ಟು ಚೆನ್ನಾಗಿದ್ರು ಮೂವಿ ಅದ್ರಲ್ಲಿ ಇನ್ನೂ ಸ್ವಲ್ಪ ಹಂಗ್ ಮಾಡಿರ್ಬೋದಾಗಿತ್ತು, ಹಿಂಗ್ ಮಾಡಿರ್ಬೋದಾಗಿತ್ತು, ಇನ್ನು ಬೆಟರ್ ಆಗಿರ್ಬೋದಾಗಿತ್ತು ಅಂತಾನೆ ಹೇಳ್ತಾರೆ ಹೊರತು. ಸೊ ಇಟ್ ಡಿಪೆಂಡ್ಸ್ ಆನ್ ಅವ್ರ ಮೈಂಡ್ ಸೆಟ್ ಅಷ್ಟೇ. ಸೊ ನಮ್ ಕೆಲ್ಸದಲ್ಲಿ ಶ್ರದ್ಧೆ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಳ್ತಾ ಹೋದ್ರೆ ಐ ಥಿಂಕ್ ದೇವ್ರು ಒಂದಲ್ಲ ಒಂದಿನ ಸಕ್ಸಸ್ ತೋರಿಸ್ತಾರೆ ಅಂಡ್ ಜನರು ಅಕ್ಸೆಪ್ಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ನೀವು ಹೇಳಿದಕ್ಕೆ ಆ್ಯಕ್ಚುಲಿ ಒಂದು ಎಕ್ಸಾಂಪಲು, ನಾನು ಒಂದು ನಟಿ ಹೆಸರು ಹೇಳೋದಿಲ್ಲ, ಶ್ರದ್ಧೆಯಿಂದನೇ ಕೆಲಸ ಮಾಡಿಕೊಂಡು ಇವತ್ತಿನ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಮಿಂಚ್ತಾ ಇದ್ದಾರೆ. ಆ್ಯಕ್ಚುಲಿ ಅವರನ್ನು ಇಂಡಸ್ಟ್ರಿನವರು ಒಂದು ಐರನ್ ಲೆಗ್ ಅಂತ ಕರೆದಿದ್ದು ಕೂಡ ಉಂಟು. ಸೊ ಇವತ್ತಿನ ದಿನ ನೀವು ಹೇಳ್ದಂಗೆ ವೆನ್ ದೇರ್ ಇಸ್ ವೆರಿ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್, ಆಬ್ವಿಯಸ್ಲಿ ಅವರು ರೀಚ್ ಆಗೇ ಆಗ್ತಾರೆ ಅನ್ನೋವಂಥದ್ದು. ಆ್ಯಂಡ್ ಮತ್ತೊಂದು ನಾನು ಏನು ಕೇಳಬೇಕು ಅಂದರೆ, ಈಗ ನೀವು ನರ್ಸ್ ಪಾತ್ರ ಮಾಡಿದ್ದೀರಾ ಅಂತ ನೀವು ಹೇಳಿದ್ದೀರಾ. ನರ್ಸ್ ಅಂದಮೇಲೆ ಯೂಶಲಿ ಅಂದರೆ ಇವಾಗ ನಮ್ಮ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ಗಳಾದರೆ ನಮಗೆ ಗೊತ್ತು, ನೋಡ್ತಾನೆ ಇರ್ತೀವಿ, ಡೈಲಿ ನೋಡ್ತಾನೆ ಇರ್ತೀವಿ, ಒಂಥರ ಎನಾಕ್ಟ್ ಮಾಡೋದು ಈಸಿ. ಬಟ್ ನರ್ಸು ಅಂದರೆ ಹಾಸ್ಪಿಟಲ್ ಇರ್ತಾರೆ, ಹೆಂಗೆ ಅಂದರೆ ಯಾವ ರೀತಿ ಪ್ರಿಪ್ರೇಷನ್ಸ್ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ರಿ ಅಂತ ಈ ಒಂದು ಪಾತ್ರಕ್ಕೆ? ನನಗೆ ಶೂಟ್ ಐ ಥಿಂಕ್ ನನಗೆ ಕಮ್ಮಿ ದಿನನೇ ಇದ್ದಿದ್ದು, ತುಂಬಾ ದಿನ ಏನಿರಲಿಲ್ಲ. ಗೈಡೆನ್ಸ್ಗೆ ಇವರೆಲ್ಲ ಇದ್ರು. ಆ್ಯಂಡ್ ನಾವು ಕೆಲಸ ಮಾಡಿದ್ದು ಹಾಸ್ಪಿಟಲ್, ಅಂದರೆ ಶೂಟ್ ಮಾಡಿದ್ದು ಹಾಸ್ಪಿಟಲ್ ಆಗಿರೋದ್ರಿಂದ ಅಲ್ಲಿ ನರ್ಸ್ಗಳು ಕೂಡ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಗ್ರೂಮ್ ಆಗಕ್ಕೆ. ಅಂಡ್ ಎಲ್ಲರ ಸಪೋರ್ಟ್ ಇಂದ ಐ ಥಿಂಕ್ ನನಗೆ ಈ ಕ್ಯಾರೆಕ್ಟರ್ ನ ಪುಲ್ ಆನ್ ಮಾಡಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ. ಅವರೆಲ್ಲ ಸಪೋರ್ಟ್ ಮಾಡಿದ್ರು, ಟೀಮ್ ಸಪೋರ್ಟ್ ಖಂಡಿತವಾಗ್ಲೂ ಇತ್ತು. ನಾನು ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ರೆ ಇವ್ರು ಹೇಳ್ಕೊಡ್ತಾ ಇದ್ರು, ನೋಡಿ ನೀವು ಇಲ್ಲಿ ಈ ತರ ಮಾಡ್ಬೋದಾ, ಇಲ್ಲಿ ಈ ತರ ಮಾಡ್ಬೋದಾ ಅಂತಲ್ಲ. ಬಿಕಾಸ್ ನಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದ್ ಸ್ವಲ್ಪ ಎಮೋಷನಲ್ ಆಗಿದೆ. ಸೊ ಅದಕ್ಕೆಲ್ಲ ನಂಗೆ ಟೀಮ್ ಸಪೋರ್ಟ್ ನಿಜವಾಗ್ಲೂ ತುಂಬಾ ಇತ್ತು. ಬಿಕಾಸ್ ಅದು ಒಂಥರ ಡಿಫ್ರೆಂಟ್ ಆಗಿದೆ ಅಂಡ್ ಆ ತರ ಇದನ್ನ ನಾನು ಮಾಡೇ ಇರ್ಲಿಲ್ಲ. ನನ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ನಿಮ್ಗೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ಮೇ ಬಿ ನಿಮ್ಗೆ ಗೊತ್ತಾಗುತ್ತೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಕೇಳು ಇಲ್ಲ, ಅಂದ್ರೆ ಆ ತರ ಎಲ್ಲ ಸೆನ್ಸಿಟಿವ್ ಟಾಪಿಕ್ಸ್ ನ ಡಿಸ್ಕಷನ್ ಮಾಡೋದು ಅಷ್ಟು ಕಡಿಮೆ. ಸೊ ನನಗೆ ಟೀಮ್ ಫುಲ್ ಹೆಲ್ಪ್ ಮಾಡಿದ್ದು. ಸೊ ಥರ್ಡ್ ಮೂವಿ ಆಗಿದ್ರಿಂದ ನಂಗೆ ಟೀಮು ಹೆಲ್ಪ್ ಮಾಡಿದ್ರು. ಪಾಪ ಅಲ್ಲಿರೋ ನರ್ಸ್ಗಳು ನಂಗೆ ಹೆಲ್ಪ್ ಮಾಡಿದ್ರು, ನಂಗೆ ಎಲ್ಲ ಹೆಲ್ಪ್ ಮಾಡಿದ್ರು ಒಟ್ಟಿನಲ್ಲಿ. ಅದಕ್ಕೆ ಈಸಿಯಾಗಿ ಕ್ಯಾರಿ ಮಾಡೋಕ್ಕಾಯಿತು ಅಂತ. ವಂಡರ್ಫುಲ್. ಆ್ಯಂಡ್ ಗಿರೀಶ್ ಅವರೇ, ನಿಮ್ಮ ಪ್ಯಾಷನನ್ನು ಆ್ಯಕ್ಚುಲಿ ನೋಡಿ ನನಗೊಂಥರ ಖುಷಿ ಆಗುತ್ತೆ. ಬಿಕಾಸ್ ಹಗಲು ರಾತ್ರಿ ಒಂದಷ್ಟು ಈ ಸಿನಿಮಾಗೆ ನೀವು ವರ್ಕ್ ಮಾಡ್ತಿದ್ದೀರಾ, ಕಷ್ಟಪಡ್ತಾ ಇದ್ದೀರಾ. ಇವಾಗ ನಾನು ಒಂದು ಸೂಕ್ಷ್ಮವಾಗಿರುವಂಥ ಒಂದು ಪ್ರಶ್ನೆನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಇಫ್ ಐಮ್ ನಾಟ್ ರಾಂಗ್, ದಿಸ್ ಇಸ್ ಯುವರ್ 4th ಸಿನಿಮಾ ಅಲ್ವಾ, 4ನೇ ಸಿನಿಮಾ. ಆ್ಯಂಡ್ ಕಷ್ಟಪಟ್ಟು ಮಾಡ್ತಿದ್ದೀರಾ. ಆ್ಯಕ್ಚುಲಿ ಒಂದು ಮಾತಿದೆ, ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು. ಇವಾಗ ಇದೇ ಸಾಲಿಗೆ ಒಂದು ಸಿನಿಮಾ ಮಾಡಿ ನೋಡು ಅನ್ನುವಂಥದ್ದು ಒಂದು ಸೇರಿಕೊಂಡಿದೆ, ಒಂದು ಟೈಟಲ್. ಸೊ ನೀವು ಮಾಡ್ತಿದ್ದೀರಾ. ಈಗ ಫಂಡಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ ಯೂಶಲಿ ಅಂದರೆ ನೀವು ಕಷ್ಟಪಟ್ಟು ಒಂದು ಸಿನಿಮಾವನ್ನು ಮಾಡಿರ್ತೀರಾ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ರಿಲೀಸ್ ಹಂತಕ್ಕೆ ನೀವು ತರಬೇಕು ಅಂದರೆ ಸಾಕಷ್ಟು ಕೆಲಸಗಳು ಮಾಡಬೇಕು. ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ವೆರಿ ಈಸಿ. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಕರೆಕ್ಟಾಗಿರುವಂಥ ಥಿಯೇಟರ್ಸ್ಗಳು ಸಿಗಬೇಕು. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಸಿಗೋದು ಚಾಲೆಂಜಿಂಗ್ ಟಾಸ್ಕು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಬ್ವಿಯಸ್ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಚಾಲೆಂಜ್. ಸೊ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅಂದರೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಹೇಳೋದಾದರೆ? ಮ್ಯಾಮ್, ನಾನು ಸ್ಟಾರ್ಟ್ ಮಾಡಿದಾಗ ಅಂದರೆ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಆ ಶಾರ್ಟ್ ಫಿಲ್ಮ್ ಸಪೋರ್ಟ್ ಇಟ್ಕೊಂಡು ಫಸ್ಟ್ ಫಿಲ್ಮ್ ಪ್ಲಾನ್ ಮಾಡಿದ್ದು, ಒಂದ್ ಕತೆ ಹೇಳ ಅಂತ. ಆ ಒಂದ್ ಕತೆ ಹೇಳದ್ ಬಂದೇನಂದ್ರೆ ಕ್ರೌಡ್ ಫಂಡಿಂಗ್. ಅದು ಒಂದ್ 23 ಜನ ಇನ್ವೆಸ್ಟರ್ಸ್. ಒಂದೇನೋ ಇವಾಗ ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಬಂದಾಗ ಅದೇ ನೀವ್ ಹೇಳ್ದಂಗೆ ಅದೇ ಫಸ್ಟ್ ಬರೋದು, ಹೂ ವಿಲ್ ಪ್ರೊಡ್ಯೂಸ್ ಅನ್ನೋದೇ ಫಸ್ಟ್ ಬರೋದಲ್ಲ. ಸೊ ಆ ತರ ಬಂದಾಗ ನಾವೇ ಸ್ಟಾರ್ಟ್ ಮಾಡಿದ್ವಿ. ನಾನು ಮಹೇಂದ್ರ ಏರೋಸ್ಪೇಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಫಸ್ಟ್ ಅನ್ನೋದು. ಸೊ ಅಲ್ಲಿಂದ ಒಂದ್ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ರು, ಈ ಕಡೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ರು, ಕೆಲವೊಬ್ರು ಪೊಲಿಟಿಕ್ಸ್ ಅಲ್ಲಿ ಇದ್ರು. ಈ ತರ ಎಲ್ಲಾರನ್ನೂ ಕೊಲಾಬ್ ಮಾಡಿ
ಅದನ್ನೊಂದು ತುಂಬಾ ಎಫರ್ಟ್ ಹಾಕ್ಬಿಟ್ಟು ಮಾಡಿದೆ ಒಂದ್ ಕತೆ ಹೇಳ. ಅದಾದ್ಮೇಲೆ ನಾನು ಮಾಡಿರೋ ಎಲ್ಲಾ ಫಿಲಮು ಅದು ಆಫರ್ ಬಂದಿರೋದು ಮ್ಯಾಮ್, ಯಾವ್ದು ಇದಾಗಿರೋದಿರೋದಲ್ಲ, ಅದೊಂದು ತುಂಬಾ ಎಫರ್ಟ್ ಹಾಕ್ಬಿಟ್ಟೆ. ಸೊ ಅದಾದ್ಮೇಲೆ ಮಿಕ್ಕಿದ್ದು ಆಫರ್ ಮೇಲೆನೆ ಆಗ್ತಾ ಇರೋದು. ಟು ಬಿ ಫ್ರಾಂಕ್, ಈಗೇನ್ ಸಿನಾಪ್ಸಿಸ್ ರೆಡಿ ಮಾಡ್ಕೊಂಡು ಪಿಚ್ ಡಾಕ್ ರೆಡಿ ಮಾಡ್ಕೊಂಡು ಮೇಲ್ ಮಾಡಿ ಕಳಿಸ್ತಾರಲ್ಲ, ನನ್ಗೂ ಕೂಡ ಅದು ಯಾವ್ದು ವರ್ಕ್ ಆಗಿಲ್ಲ ಇಲ್ಲಿವರೆಗೂ. ನಾನು ನೋಡೋಣ ಅನ್ಬಿಟ್ಟು ಪಿಚ್ ಡಾಕ್ ರೆಡಿ ಮಾಡೋದು, ಏನೋ ಕಳ್ಸೋದು, ಅವ್ರ ರೆಸ್ಪಾನ್ಸಿಗೆ ವೈಟ್ ಮಾಡೋದು, ಆ ತರದ್ ನನ್ಗೆ ಯಾವ್ದು ವರ್ಕ್ ಆಗಿಲ್ಲ ಇಲ್ಲಿವರೆಗೂ. ಈಗ ನಾನ್ ಮಾಡ್ಕೊಂಡ್ ಬಂದಿದ್ದಂತೂ ಎಲ್ಲ ಹಳೆ ಕಾಂಟ್ಯಾಕ್ಟ್ ಗಳನ್ನ, ಅಂದ್ರೆ ಎಕ್ಸಾಂಪಲ್ ಈಗ ಒಂದ್ ಕತೆ ಹೇಳಾಗ ಇನ್ವೆಸ್ಟ್ ಮಾಡಿದ್ರು ಸೇಮ್ ಪ್ರೊಡ್ಯೂಸರ್, ಒನ್ ಆಫ್ ದಿ ಸೇಮ್ ಪ್ರೊಡ್ಯೂಸರ್ ಅವರು, ಕಿರಣ್ ಪ್ರಕಾಶ್ ಅಂತ, ಈಗ ಫಸ್ಟ್ ಡೇ ಫಸ್ಟ್ ಶೋ ಪ್ರೊಡ್ಯೂಸ್ ಮಾಡಿರೋದು ಅವರು. ಸೊ ಆತರ ಈಗ ಶಾಲೆಯ ವನಶಕ್ಕೆ ಬಂದು ಅದೊಂದು ರಂಗಭೂಮಿ ತಂಡ, ಅದ್ರ ಪ್ರೀವಿಯಸ್ ಅಲ್ಲಿ ನಾವು ಮಾಡಿದ ಕೆಲಸಗಳು ಅವ್ರಿಗೆ ಇಷ್ಟ ಆಗಿತ್ತು. ಸೊ ಅಲ್ಲಿಂದ ಅವ್ರ ಒಂದ್ಸಲಿ ಕರ್ಸೋ ಒಂದ್ ಸಿನಿಮಾ ಮಾಡೋಣ ಅಂತ ಮಾತಾಡಿದಾಗ ಸರಿ ಆಯ್ತು ಇದನ್ನ ಮಾಡೋಣ ಅಂತ. ಸೊ ಆತರನೇ ಎಲ್ಲಾ ಫಿಲಮ್ಗಳನ್ನು ಹಿಂಗ್ ಬಂದ್ರೆ ಲಕ್ಕಿಲಿ ಹಂಗೆ ಹೋಗ್ಬಿಡ್ಲಿ ಅಂತ ಹೌದು ಎಕ್ಸಾಕ್ಟ್ಲಿ. ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಸಾಕು, ಆಪರ್ಚುನಿಟಿ ನನ್ಗೆ ನನ್ ಯೂಶಲಿ ರಕ್ಷಿತ್ ಸರ್ದೆಲ್ಲ ಸಿಕ್ಕಾಪಟ್ಟೆ ಫಾಲೋ ಮಾಡ್ತೀನಿ. ಅವ್ರ ಲೈಕ್ ಸಿಂಪಲ್ ಸುನಿ ಸರ್, ಯಾಕಂದ್ರೆ ಲೋ ಬಜೆಟ್ ಅಲ್ಲಿ ಫಿಲ್ಮ್ ಸ್ಟಾರ್ಟ್ ಮಾಡೋಣ ಅಥವಾ ಒಂದು ಫಿಲ್ಮ್ ಮಾಡೋಣ ಅನ್ನೋ ಧೈರ್ಯಗಳು ಬಂದಿದೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆದ್ಮೇಲೆ. ಎಷ್ಟೋ ಜನಕ್ಕೆ ಆ ಒಂದು ಮಹಾಲಕ್ಷ್ಮಿ ಲೇಔಟ್ ಕಂಪ್ಲೀಟ್ ಸೆಟ್ ತರ ಫೀಲ್ ಮಾಡ್ಕೊಂಡು, ಅಂದ್ರೆ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಅಲ್ಲೇ ಮಾಡಿದ್ದು. ಸೊ ಅವ್ರನ್ನ ತುಂಬಾ ಫಾಲೋ ಮಾಡ್ತಾ ಇದ್ವಿ. ಆ ಫಿಲ್ಮ್ ಗೆದ್ದಾಗ ಏನೋ ರಕ್ಷಿತ್ ಸರ್ ಹೇಳಿದ್ರು, ಅದನ್ನ ಒಂದ್ ಫಿಲ್ಮ್ ಗೆದ್ಬಿಟ್ರೆ ಒಂದ್ 10 ವರ್ಷ ಕಾಯಿತು ಅಂತ ಇದು. ನೆಕ್ಸ್ಟ್ ಆ ಇನ್ ಬಿಟ್ವೀನ್ ಅಲ್ಲಿ ನೀನ್ ತಿರ್ಗಾ ಇನ್ನೊಂದ್ ಎಫರ್ಟ್ ಹಾಕಿ ಮತ್ತೆ ಇದ್ ಮಾಡ್ಕೊಬೇಕು ಆತರ. ಸೊ ಅದಂತೂ ನಿಜ. ಒಂದ್ ಒಳ್ಳೆ ಸಿನಿಮಾ ನಾವು ಎಫರ್ಟ್ ಅಲ್ಲಿ ನಾವು ಮಾಡ್ಬಿಟ್ಟು ಅಂದ್ರೆ ಆಬ್ವಿಯಸ್ಲಿ ಆಫರ್ಸ್ಗಳು ಬರುತ್ತೆ. ವಂಡರ್ಫುಲ್. ಆ್ಯಕ್ಚುಲಿ ನಾನು ಅಂದರೆ ಈ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಬಿಗ್ ಬಜೆಟ್ ಸಿನಿಮಾಗಳು ಮಾಡಿದ್ರೆ ಪ್ರಾಬಬ್ಲಿ ಗೆಲ್ಲುತ್ತೆ. ನಾನು ಇದನ್ನು ಆ್ಯಕ್ಚುಲಿ ನಂಬೋದಿಲ್ಲ. ಬಿಕಾಸ್ ಏನಂದರೆ ಎಷ್ಟೋ ಸಿನಿಮಾಗಳು ಅಂದರೆ ಹೈ ಬಜೆಟ್ ಇದ್ರೂ ಕೂಡ ಅದು ಫ್ಲಾಪ್ ಆಗಿರೋದು ನಾವು ನೋಡಿದ್ದೀವಿ. ಇತ್ತೀಚೆಗೆ ಒಂದು ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂತು, ಪಪ್ಪಿ ಅಂತ. ಆ ಸಿನಿಮಾವನ್ನು ಅಂದರೆ ತುಂಬ ಅದ್ಭುತವಾಗಿ ರೀಚ್ ಆಯಿತು, ಆ್ಯಕ್ಚುಲಿ ಗೆದ್ದಿದೆ. ಇವಾಗ ಅವರು ಪ್ಲಾನಿಂಗ್ ಫಾರ್ ಪಪ್ಪಿ 2ಗೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಏನಂದರೆ ತುಂಬ ಸಿಂಪಲ್ ಆಗಿರುವಂಥ ಒಂದು ಸ್ಟೋರಿ, ಬಟ್ ಆ ಕಂಟೆಂಟ್ ಇದೆ ಅದರಲ್ಲಿ. ನೀವು ಹೇಳ್ದಂಗೆ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಹಾಗೆ ಒಂದು ಕಂಟೆಂಟ್ ಇದ್ರೆ ಅದು ಕನೆಕ್ಟ್ ಆದರೆ ಆಡಿಯನ್ಸ್ ಆಬ್ವಿಯಸ್ಲಿ ಅದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇವಾಗ ನಾನು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮ್ಮ ಸಿನಿಮಾವನ್ನ ಯಾರು ಡಿಸ್ಟ್ರಿಬ್ಯೂಷನ್ ವಹಿಸ್ಕೊಂಡಿದ್ದಾರೆ ಏನು ಅಂತ? ಶ್ರೀಧರ್ ಅಂತ, ಶ್ರೀಧರ್ ಕೃಪಾ ಕಂಬೈನ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಮ್ಯಾಮ್. ಅದೇ ನೀವ್ ಹೇಳಿದ್ರಲ್ಲ ಈಗ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ, ಅದ್ ಸ್ಕೇಲ್ ಇರುತ್ತೆ ಮ್ಯಾಮ್. ಅಂದ್ರೆ ಈಗ ದೊಡ್ಡ ಸಿನಿಮಾಗೆ ಅಂದ್ರೆ ಅದ್ರ ರೇಂಜೇ ಬೇರೆ. ಈಗ ಒಂದಷ್ಟು ಥಿಯೇಟರ್ಗಳು, ಒಂದು ಮಿನಿಮಮ್ ಸೆಟಪ್ಸ್, ಅದಕ್ಕೂ ಆಗುವಂತ ಪ್ರಮೋಷನ್ಸ್ ಬೇರೆ, ಆತರ ಲೆಕ್ಕ ಅಲ್ವಾ. ಈಗ ನಮ್ದು ಚಿಕ್ಕ ಬಜೆಟ್ ದೊಡ್ಡ ಬಜೆಟ್ ಅನ್ನೋದು ಇಲ್ಲಿಗೆ ಮಾತ್ರ ಸೀಮಿತ ಆಗುತ್ತೆ. ಒನ್ಸ್ ಅದು ಸ್ಕ್ರೀನ್ ಮೇಲೆ ಬಿತ್ತು, ಅದು ಫಸ್ಟ್ ಡೇ ಫಸ್ಟ್ ಶೋ ಪ್ಲೇ ಆಗೋಯ್ತು ಅಂದ್ರೆ ಅಲ್ಲಿಂದ ಯಾವ್ದು ಮ್ಯಾಟರ್ ಆಗಲ್ಲ. ಇದು ದೊಡ್ಡ ಬಜೆಟ್, ಇದು ದೊಡ್ಡ ಹೀರೋ ಇದಾರೆ ಅಥವಾ ಇದು ಚಿಕ್ಕ ಬಜೆಟ್, ಇಲ್ಲಿ ಯಾರು ಆರ್ಟಿಸ್ಟ್ ಇಲ್ಲ, ಈ ತರದೆಲ್ಲ ಏನು ಮ್ಯಾಟರ್ ಆಗಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಸ್ಕ್ರೀನ್ ನಲ್ಲಿ ಆ ಪ್ರೊಜೆಕ್ಟರ್ ಲೈಟ್ ಆನ್ ಆಗೋವರೆಗೂ ಇದು ಮಿಕ್ಕಿದೆಲ್ಲ ಕಂಡೀಷನ್ಸ್ ಬಂದು ಹೋಗುತ್ತೆ. ಅದಾದ್ಮೇಲೆ ಎಲ್ಲರಿಗೂ ಒಂದೇ ತರ ಎಲ್ಲ ನಾರ್ಮಲ್ ಆಗಿದೆ. ಅಂದ್ರೆ ಬಿಗ್ ಬಜೆಟ್ ಸಿನಿಮಾ ಹೀರೋ ಆದ್ರೂ ಪರವಾಗಿಲ್ಲ, ನಾರ್ಮಲ್ ಅಂದ್ರೆ ನ್ಯೂ ಕಮರ್ ಆದ್ರೂ ತೊಂದ್ರೆ ಅಂದ್ರೆ ಒಂದು ಸೆಟ್ ಆಫ್ ಆಡಿಯನ್ಸ್ ಅಂತೂ ಇರ್ತಾರೆ. ಎಕ್ಸಾಂಪಲ್ ಒಂದು ಸ್ಟಾರ್ ಸಿನಿಮಾ ಅಂದ್ರೆ ಒಂದ್ ಸೆಟ್ ಆಫ್ ಆಡಿಯನ್ಸ್. ಈಗ ನಾನಾದ್ರೂ ಅಪ್ಪು ಬಸ್ ಯಾವ್ದೇ ರಿಲೀಸ್ ಆದ್ರೂ ಒಂದ್ ಬೇಸಿಕ್ ಆಡಿಯನ್ಸ್ ಅಲ್ಲ ನಾವು. ಆತರ ಅವ್ರವ್ರದೇ ಆದಂತ ಫ್ಯಾನ್ಸ್ಗಳು ಇರ್ತಾರೆ, ಅವ್ರಂತೂ ಮಿನಿಮಮ್ ಇರ್ತಾರೆ. ಬಟ್ ನಾನು ಹೇಳ್ತಿರೋದು ಈಗ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ನಾವು ಸಿನಿಮಾಗೆ ಹಾಕಿದೀವಿ, ಅದೇ ಆ ಪ್ರೋಸೆಸ್ ಕೇಳಿದ್ರಲ್ಲ ನೀವು, ಅದೆಲ್ಲಾ ಪ್ರೋಸೆಸ್ ಅನ್ನು FDFS ಆನ್ ಆಗೋವರೆಗೂ ಅಷ್ಟೇನೆ, ಪ್ರೊಜೆಕ್ಟರ್ ಅಲ್ಲಿ ಆನ್ ಆಗೋವರೆಗೂ ಅಲ್ಲಿವರೆಗೂ ಎಲ್ಲಾ ಮ್ಯಾಟರ್ ಆಗುತ್ತೆ. ಅದಾದ್ಮೇಲೆ ಎಲ್ಲರಿಗೂ ಒಂದೇ. ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ನನಗಿಂತ ಹೆಚ್ಚಾಗಿ ಇದು ಅಮ್ಮನ್ ಕನ್ಸು, ಇಂಡಸ್ಟ್ರಿ ಅಥವಾ ಟೆಲಿವಿಷನ್ ಅಲ್ಲಿ ನೋಡ್ಬೇಕು ಅಂತ. ನನ್ನ ಚಿಕ್ಕ ವಯಸ್ಸಿದ್ದಾಗೆಲ್ಲ ಅವಾರ್ಡ್ ಫಂಕ್ಷನ್ಸ್ ಅದು ಎಲ್ಲ ಜಾಸ್ತಿ ಅಲ್ವಾ. ರಮ್ಯಾ ಮೇಡಮ್, ರಕ್ಷಿತಾ ಮ್ಯಾಮ್ ಅವರೆಲ್ಲ ಪರ್ಫಾರ್ಮ್ ಮಾಡೋದು ನೋಡುವಾಗ, ಅವಾರ್ಡ್ಸ್ ಎಲ್ಲ ಇಸ್ಕೊಳ್ಳೋದು ನೋಡುವಾಗ, ಅವಾರ್ಡ್ ಅಂತ ಅಲ್ಲ ಬಟ್ ನಾನು ಒಂದಿನ ಸ್ಟೇಜ್ ಮೇಲೆ ಈ ತರ ಹೋಗ್ಬೇಕಲ್ಲ, ಮೇ ಬಿ ಒಂದ್ ಡಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇಲ್ಲ ಅವಾರ್ಡ್ ನಾನೇ ಕೊಡೋದಕ್ಕಾಗಿರ್ಬೋದು, ಅಥವಾ ನಾನು ಏನಾದ್ರೂ ಗುರ್ತಿಸ್ಕೊಬೇಕಲ್ಲ ಅಂತ ಇತ್ತು. ಸೊ ಹಂಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಅಮ್ಮ ಪಾಪ ನನಗೆ ಡಾನ್ಸ್ ಕ್ಲಾಸಿಗೆ ಸೇರಿಸಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಸೊ ಇದು ಅವ್ರ ಕನ್ಸು, ನನ್ಗಿಂತ ಹೆಚ್ಚಾಗಿ ಅವ್ರ ಕನ್ಸು. ಮೂವಿ ಮಾಡ್ತಾ ಇದ್ದಿದ್ದು ಅಫ್ಕೋರ್ಸ್ ನನಗೂ ಇಷ್ಟ ಇತ್ತು, ಇಲ್ಲ ಅಂತಲ್ಲ. ಬಟ್ ನಾನ್ ಇವಾಗ ಏನು ಸೀರಿಯಲ್ ಮಾಡ್ತಾ ಇದೀನಿ, ಡೆಫಿನೆಟ್ಲಿ 100/100 ಅದು ಅಮ್ಮ ಕನ್ಸೆ. ಬಿಕಾಸ್ ಅವರು ಎವ್ರಿ ಡೇ ಹೇಳ್ತಿದ್ರು, ನನ್ನ ಮೂವಿ ಅಂತ ಅಂದ್ರೆ ಯಾವಾಗ ಒಂದ್ಸಲ ರಿಲೀಸ್ ಆಗುತ್ತೆ, ಆ ಥಿಯೇಟರ್ಗೆ ಹೋಗಿ ನೋಡ್ಕೊಂಡ್ ಬರ್ಬೇಕು, OTTಗೆ ಇಲ್ಲ ಟಿವಿಯಲ್ಲಿ ಹಾಕ್ದಾಗ ಮಾತ್ರ ನೋಡ್ಬೇಕು. ಸೀರಿಯಲ್ ಅಂದ್ರೆ ನಾನು ಕುತ್ಕೊಂಡು ಎವ್ರಿ ಡೇ ನೋಡ್ಬೋದಲ್ಲ, ಟಿವಿ ಮುಂದೆ ಕುತ್ಕೊಂಡು ನೀನು ನೋಡ್ಬೋದಲ್ಲ, ಸೀರಿಯಲ್ ಮಾಡು ನೀನು ಅಂತ. ಸೊ ಅಂಡ್ ನಮ್ಮಮ್ಮಗೆ ದೇವ್ರ ಭಕ್ತಿ ಎಲ್ಲ
ತುಂಬಾ ಜಾಸ್ತಿ. ಡಬಲ್ ಖುಷಿ ಆಗ್ಬಿಟ್ಟೆ ಇವಾಗ. ದಿನಕ್ಕೆ ಒಂದೊಂದು ಕ್ಯಾರೆಕ್ಟರ್, ದಿನಕ್ಕೆ ಒಂದೊಂದು ದೇವಿ ನೋಡ್ಬೋದು ಅಂತ, ಮನೆಯಲ್ಲೇ ದೇವ್ರಿದ್ದಾರೆ ಅಂತ. ಎವ್ರಿ ಡೇ ಸೆಟ್ಟಿಗೆ ಬರ್ತಾರೆ. 7 o'clock ಪಿಕಪ್ ಮಾರ್ನಿಂಗ್. 7ಗೆ ಅವ್ರ ಪಾಪ ನನ್ ಜೊತೆ ಸೆಟ್ಟಿಗೆ ಬಂದು ನೈಟ್ 12 ಆದ್ರೂ ನನ್ ಜೊತೆನೆ ಇರ್ತಾರೆ. ವಾಪಸ್ ಮನೆಗ್ ಬಂದು ಟಿವಿ ಆನ್ ಮಾಡ್ಬಿಟ್ಟು OTT ನಲ್ಲಿ ಹಾಕು ಅಂತ ಹೇಳಿ OTT ಅಲ್ಲಿ ನೋಡ್ಬಿಟ್ಟು ಅದು ಎಷ್ಟೇ ಲೇಟ್ ಆಗಿದ್ರು ನನ್ ಸೀರಿಯಲ್ ನೋಡ್ಬಿಟ್ಟೆ ಮಲ್ಕೊಳ್ತಾರೆ. ಅಂಡ್ ಇವಾಗ್ಲೂ ನೀವು ಬೇಕಾದ್ರೆ ಚಾನೆಲ್ ತೆಗ್ದು ನೋಡ್ಬೋದು, ಆ ಶಾರ್ಟ್ಸ್ ಎಲ್ಲ ಹಾಕಿರ್ತಾರಲ್ಲ, ನಮ್ಮ ಅಮ್ಮನೇ ಫಸ್ಟ್ ಕಮೆಂಟ್, ಲಿಟ್ರಲಿ ನಮ್ಮ ಅಮ್ಮನೇ ಫಸ್ಟ್ ಕಮೆಂಟ್. ಅವರೇ ನನ್ ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ ಅವರೇನೆ. ಅಲ್ಲ, ನಮ್ಮ ಮನೆಗಳಲ್ಲೇ ಆಕ್ಚುಲಿ ಫ್ಯಾನ್ಗಳು ಇರೋದು ನಮ್ಮ ಮನೆಗಳಲ್ಲೇ ಆಕ್ಚುಲಿ ಅಲ್ವಾ. ಅವರಿಂದ ಫಸ್ಟ್ ಸಪೋರ್ಟ್ ನಮಗೆ ಸಿಗ್ಲೇಬೇಕು, ಆಗ ಇಂಡಸ್ಟ್ರಿನಲ್ಲಿ ಏನೋ ಫ್ಲರಿಶ್ ಆಗ್ಬೋದು. ಅವ್ರ ಆಫರ್ ನ ಆತರ ಅಷ್ಟೊಂದು ಇನ್ನೋಸೆನ್ಸ್ ಟ್ರೀಟ್ ಮಾಡಿರೋದಕ್ಕೇನೆ ಅವರ ಪಾತ್ರ ಅಷ್ಟೊಂದು ಇಟ್ಟಾಗಿದೆ ಅಂತ ಅನ್ಸುತ್ತೆ ಮ್ಯಾಮ್. ಹೌದು. ಈಗ ಅಂದ್ರೆ ನನ್ಗೂ ಶಾಕ್ ಆಗಿದ್ದು ಎಲ್ಲಿ ಅಂದ್ರೆ ಗೊತ್ತಾಗಿರ್ಲಿಲ್ಲ. ಸೇಮ್ ನೀವ್ ಹೇಳಿದ್ರಲ್ಲ, ಒಂದು ಸೀರಿಯಲ್ ಅಂತ ಅಷ್ಟೇ ನಮಗೂ ಅನ್ಕೊಂಡಿದ್ದು. ಕೊಲ್ಲೂರ್ ಮೂಕಾಂಬಿಕೆ ಈ ತರ ಯಾವ್ದೇ ಟೆಂಪಲ್ ಹೋದ್ರು ಜೀವಿತ ಫೋಟೋ ಇದೆ ಎಲ್ಲ ಕಡೆ. ಸೂಪರ್, ಖುಷಿ ಆಗುತ್ತೆ ನೋಡಿದಾಗ. ಅಂದ್ರೆ ತುಂಬಾ ಜನ ಹೋಗ್ತಾ ಇರ್ತಾರಲ್ಲ, ಸಿಗಂದೂರ್ ಹೋದಾಗ್ಲೂ ಅಷ್ಟೇ. ಸಿಗಂದೂರಲ್ಲಿ ಒಂದ್ ಮೇ ಬಿ 12 ಅಡಿದು ಒಂದು ಅಖಂಡ ದೀಪ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ದೀಪ ಬೆಳಗ್ಸಿದ್ವಿ. ಅದು ವರ್ಷ ಪೂರ್ತಿ ಬೆಳಗ್ತಾನೆ ಇರುತ್ತೆ. ಅದ್ರಲ್ಲೂ ದೊಡ್ಡದು 12 ಅಡಿನೂ ಫೋಟೋ ನಂದೇ ಇರೋದು. ನಂಗೆ ಎಲ್ಲಾರು ಹೋದಾಗ ಫೋಟೋ ತೆಗ್ಬಿಟ್ಟು ಕಳ್ಸೋದಾಗಿರ್ಲಿ, ಈ ತರ ಕೊಲ್ಲೂರ್ಗ್ ಹೋದಾಗ ಇವರು ಅಷ್ಟೇ ತುಂಬಾ ಸಲ ಕಳ್ಸಿದ್ರು. ಹೋಗ್ತಾರೆ, ಅಲ್ಲಿ ಎಲ್ಲಾದ್ರೂ ನನ್ ಫೋಟೋ ನೋಡಿದ್ರೆ ಫೋಟೋ ಇಟ್ಬಿಟ್ಟು ಕಳಿಸ್ತಾರೆ. ಪ್ರಸಿದ್ಧ ದೇವಾಲಯಗಳೆಲ್ಲ ನಿಮ್ಮ ಫೋಟೋ. ಈ ತರ ಆಪರ್ಚುನಿಟಿ ಇಡೀ ಇಂಡಸ್ಟ್ರಿಯಲ್ಲೇ ಮೇ ಬಿ ಯಾರಿಗೂ ಸಿಕ್ಕಿಲ್ಲ. ಅಂದ್ರೆ ದೇವಸ್ಥಾನದವರೇ ಹೇಳಿರೋ ಪ್ರಕಾರ ಯೂಶಲಿ ಯಾವ ಬೇರೆ ವ್ಯಕ್ತಿದು ದೇವಸ್ಥಾನದೊಳಗೆ ಪೋಸ್ಟರ್ ಹಾಕಕ್ಕೆ, ಅದು ದೇವಿ ತರ ಪೋಸ್ಟರ್ ಹಾಕಕ್ಕೆ ಬಿಡೋದೇ ಇಲ್ಲ. ಅದು ಮೈಸೂರಲ್ಲೂ ನಂದಿತ್ತು. ನಂದು ದೇವಿ ತರ ಪೋಸ್ಟರ್ ಅವ್ರನ್ನ ನೋಡಿದ ತಕ್ಷಣ ಅವ್ರು ಫಸ್ಟ್ ಹೇಳಿದ್ದೇ ಇಲ್ಲ, ಸಾಕ್ಷಾತ್ ದೇವಿ ತರನೇ ಕಾಣಿಸ್ತಿದೆ, ಈ ಪೋಸ್ಟರ್ ನ ಒಳಗೆ ಇಟ್ಕೊಳಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಒಳಗೆ ಹಿಡಿಸ್ಕೊಂಡಿರೋದು. ಸೊ ನನ್ಗೆ ಅದು ನನ್ ಪುಣ್ಯ, ಬ್ಲೆಸ್ಸಿಂಗ್ ಡೆಫಿನೆಟ್ಲಿ. ಈಗ ನೀವು ಹೇಳಿದ್ರಿ ಅಂದ್ರೆ ದೇವಿ ಪಾತ್ರ, ಆಕ್ಚುಲಿ ನೀವು ಹೇಳ್ದಂಗೆ ಬ್ಲೆಸ್ಸಿಂಗ್ ಇದು ನಿಮಗೆ ಸಿಕ್ಕಿರೋದು. ಮತ್ತೆ 10 ಡಿಫ್ರೆಂಟ್ ಒಂದು ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಿದ್ದೀರಾ. ಯೂಶಲಿ ದೇವಿ ಪಾತ್ರ ಅಂತ ಬಂದಾಗ ಕೆಲವೊಬ್ಬರು ನಾವು ಆಕ್ಚುಲಿ ನೋಡಿರ್ತೀವಿ. ಅಂದ್ರೆ ಇವಾಗ ಐ ಆಮ್ ನಾಟ್ ಶ್ಯೂರ್ ವೆದರ್ ಯು ಆರ್ ವೆಜ್ ಆರ್ ನಾನ್ ವೆಜ್ ಅಂತ. ವೆಜಿಟೇರಿಯನ್, ಓಕೆ. ಕೆಲವೊಬ್ರು ನಾನ್ ವೆಜ್ ಆಗಿದ್ರೆ ಬಿಡೋ ಅಂತದ್ದು, ಅಂದ್ರೆ ಆ ಪಾತ್ರಕ್ಕೆ ಸೀಮಿತವಾಗಿ ಈ ರೀತಿಯಾದಂತ ಅಂದ್ರೆ ತುಂಬಾ ಒಂದು ಅಂದ್ರೆ ಧಾರ್ಮಿಕವಾಗಿ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ, ಮಾನಸಿಕವಾಗಿ ಆಗಿರ್ಬೋದು, ಮತ್ತೆ ಇನ್ನೊಂದು ದೈಹಿಕವಾಗಿ ಎಲ್ಲ ಕೂಡ ಒಂಥರ ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತಾರೆ. ನಾನ್ ವೆಜ್ ಅಭ್ಯಾಸ ಇತ್ತು, ಬಟ್ ಈ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ನಾನು ಬಿಟ್ಟಿದ್ದೀರಾ? ಓಕೆ, ನಾನ್ ವೆಜ್ ಬಿಟ್ಟಿದ್ದೀನಿ. ಬಟ್ ನಾವು ಮಾಡ್ಬೇಕು ಅಂತ ನಾವೇ ಮಾಡೋದು ಅಂತ ಅಲ್ಲ, ನಮ್ಗೆ ಅನ್ನಿಸ್ಬಿಡುತ್ತೆ. ನಮ್ಗೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರುವಾಗ ಎಷ್ಟು ಶ್ರದ್ಧೆಯಿಂದ ನೀವು ಮಾಡ್ತಿರೋ, ಮೇ ಬಿ ಅದಕ್ಕೆ ನನ್ಗೆ ಇನ್ನೂ ಆ ಟೆಂಪಲ್ ಗಳಲ್ಲಿ, ಅಷ್ಟು ದೊಡ್ಡ ಪ್ರಸಿದ್ಧ ಟೆಂಪಲ್ ಗಳಲ್ಲಿ ನನ್ ಫೋಟೋ ಇನ್ನೂ ಇರೋದ್ ಮೇ ಬಿ ರೀಸನ್ ಇದೆ ಅನ್ಸುತ್ತೆ. ನಾನ್ ಮನ್ಸಿಂದ ಮಾಡ್ತಾ ಇದೀನಿ ಈ ಕ್ಯಾರೆಕ್ಟರ್ನ, ಯಾವ್ದು ಏನೋ ಮಾಡ್ಬೇಕಲ್ಲ ಆತರ ಮಾಡ್ತಿರೋದಲ್ಲ. ಎಷ್ಟೇ ಕಷ್ಟ ಆಗಿದ್ರು ಬೆಳಗ್ಗೆಯಿಂದ ನೈಟ್ ವರ್ಗುನು ಸಮಸ್ಯೆಗೆ ಸೀರಿಯಲ್ ಒಂದು ಸಮಸ್ಯೆನೂ ಮಾಡದಿರೋ ತರ ನಾನು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ನಾನು ಮಾಡ್ತಿದ್ದೀನಿ. ಅಂದ್ರೆ ನನ್ನ ವೈಯಕ್ತಿಕ, ಅಂದ್ರೆ ನನ್ನ ಮನ್ಸಿಂದ ಮಾಡ್ತಿರೋದು, ನನ್ಗೆ ಯಾರೋ ಹೇಳ್ಕೊಟ್ ಮಾಡಿಸ್ತಿರೋದಲ್ಲ. ಸೊ ನನಗೆ ಅನ್ನಿಸುತ್ತೆ ಅದು ನನ್ನ ಎಫರ್ಟ್ಸ್ ನಾನು ಹಾಕ್ಬೇಕು, ನಾನು ಈ ತರ ನಡ್ಕೊಬೇಕು, ಈ ತರ ನಡ್ಕೋಬಾರ್ದು ಅಂದ್ರೆ ನನ್ನಲ್ಲಿ ನಾನೇ ತುಂಬಾ ಚೇಂಜಸ್ ಕಂಡಿದ್ದೀರಾ? ಓಕೆ, ಅಂದ್ರೆ ತುಂಬಾ ಪಾಸಿಟಿವ್ಸ್ ಆಗಿದೆ ಅಂತ. ಡೆಫಿನೆಟ್ಲಿ ವಂಡರ್ಫುಲ್. ಬಿಕಾಸ್ ಆಕ್ಚುಲಿ ಅಂದ್ರೆ ಯಾರಿಗೇ ಆಗಿರ್ಬೋದು ಈ ರೀತಿ ಪಾತ್ರಗಳು ಸಿಗೋದೇ ಅಪರೂಪ. ಅದರಲ್ಲೂ ಕೂಡ ಸಿಕ್ಕದ ಮೇಲೆ ಆಟೋಮೆಟಿಕ್ ಆಗಿ ಅವರಷ್ಟೇ ನೀವು ಹೇಳ್ದಂಗೆ ಗೊತ್ತಿದ್ದೋ ಇಲ್ಲ ಗೊತ್ತಿಲ್ದೇನೋ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡ್ತಾರೆ. ನಾನು ಇಷ್ಟು ಎಫರ್ಟ್ಸ್ ನನ್ನ ಕಡೆಯಿಂದ ಹಾಕಿಲ್ಲ ಅಂತ ಅಂದ್ರೆ ನಾನು ಇಷ್ಟು 10 ಅವತಾರ ಏನಿದೆ ಅದನ್ನ ಮಾಡಕ್ ಆಗ್ತಿರ್ಲಿಲ್ಲ. ದೇವ್ರು ಯಾವಾಗ್ಲೂ ಸಾಕು ಬಿಡು ಅಂದ್ಬಿಟ್ಟು ನಿಲ್ಸ್ಬಿಟ್ಟಿರೋರೇನೋ. ಬಟ್ ಇನ್ನೂ ಕಂಟಿನ್ಯೂ ಆಗ್ತಿದೆ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಎಫರ್ಟ್ಸ್ ಅಂಡ್ ಅವ್ರ ಆಶೀರ್ವಾದ ಅಷ್ಟೇ, ದೇವರ ಆಶೀರ್ವಾದ. ವಂಡರ್ಫುಲ್, ಇನ್ನು ಇದೇ ರೀತಿ ಕಂಟಿನ್ಯೂ ಆಗಲಿ. ಅಂಡ್ ಗಿರೀಶ್ ಸರ್, ಆ್ಯಕ್ಚುಲಿ ಚಾಲೆಂಜಸ್ಗಳು ಸಿಕ್ಕಾಪಟ್ಟೆ ಇರುತ್ತೆ, ನೀವು ನೋಡಿರ್ತೀರ ಒಂದು ಇಂಡಸ್ಟ್ರಿನಲ್ಲಿ. ಈ ಸಿನಿಮಾ ಅಂತ ಬಂದಾಗ ಏನೇನೆಲ್ಲ ಚಾಲೆಂಜಸ್ಗಳು ಫೇಸ್ ಮಾಡಿದ್ರಿ? ಟಫೆಸ್ಟ್ ಚಾಲೆಂಜ್ ಅಂತ ಬಂದಾಗ ಯಾವುದು? ಈ ಫಿಲ್ಮ್ ಮೇಕಿಂಗ್ಗೆ ಒಂದು ಸ್ವಲ್ಪ ಬೇರೆ ತರ ಮಾಡ್ಕೊಂಡ್ವಿ. ಅಂದ್ರೆ ಮಾಂಟೇಜಸ್ ಜಾಸ್ತಿ ಇದೆ ಓವರ್ ಆಲ್ ಫಿಲ್ಮ್ ಅಲ್ಲಿ, ಆ ರಿಯಾಲಿಟಿ ಕನೆಕ್ಟ್ ಆಗ್ಬೇಕಲ್ಲ. ಆಮೇಲೆ ಈ ಫಿಲ್ಮ್ ಬಂದು ಇದೊಂದು ಸಿನಿಮಾ ಕಥೆ ತರೋದಲ್ಲ, ಇದು ಪ್ರೆಸೆಂಟ್ ಮಾಡ್ತಾ ಇರೋದು ಕನ್ನಡ ಫಿಲಮ್ ಇಂಡಸ್ಟ್ರಿನ ಪ್ರೆಸೆಂಟ್ ಮಾಡ್ತಿರೋ ತರ, ಒಂದ್ ಫಿಲಮ್ ಇಟ್ಕೊಂಡು ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿನ ಪ್ರೆಸೆಂಟ್ ಮಾಡ್ತಿರೋ ತರ ಒಂದು ವಿಚಾರ. ಸೊ ರಿಯಾಲಿಟಿಗೆ ನಮ್ಗೊಂದಷ್ಟು ಬೇಕು, ರಿಯಲ್ ಆಗಿ ಶೂಟ್ ಮಾಡೋ ತರದ್ ಬೇಕು. ಬೆಂಗಳೂರಲ್ಲಿ ಎಲ್ಲೋ ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ. ನಾವ್ ಅದನ್ನ ಚೆನ್ನೈಯಲ್ಲಿ ಅಂತ ಶೂಟ್ ಮಾಡ್ತಾ ಇದ್ವಲ್ಲ, ಆಗ ಅಲ್ಲಿ ಕೆಲವೊಂದು ಆಯ್ತು. ಅಂದ್ರೆ
ಅಲ್ಲಿ ಯಾರೋ ಒಬ್ರು ಮ್ಯಾನೇಜರ್ ಓಕೆ ನಾವ್ ಇಲ್ಲಿ ಪರ್ಮಿಷನ್ ಕೊಡಿಸ್ತೀವಿ ಅಂತ ಎಲ್ಲ ಹೇಳಿದ್ ಮಾಡಿದ್ರು. ನಾವ್ ಈ ಕಡೆ ಸೆಟ್ ಇವು ಕ್ಯಾಮ್ರಾ ಲೈಟ್ಸ್ ಎಲ್ಲ ತಗೊಂಡೋಗಿ ನಾವ್ ಅಲ್ಲಿ ಪ್ರಿಪೇರ್ ಆಗಿ ಸರಿ ಆಯ್ತು ಸ್ಟಾರ್ಟ್ ಮಾಡೋಣ ಇನ್ನೊಂದು ಅವರ್ ಟೈಮ್ ಇದೆ ಎಲ್ಲಿ ಅಂದ್ರೆ ಅವ್ನು ಫೋನೇ ತೆಗಿಲಿಲ್ಲ. ಅವತ್ತು ಫುಲ್ ಡೇ ಏನ್ ಮಾಡೋದು ಅಂತ ಸುಮ್ಮನೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡೋಣ ಬನ್ನಿ ಏನಾದ್ರು ಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಅಲ್ಲೆಲ್ಲ ಈಗ ಎಕ್ಸಾಂಪಲ್ ಈಗ ನಮ್ ಧೈರ್ಯ ಏನು, ನಾವ್ ಲೋಕಲ್ ಬ್ಯಾಂಗ್ಳೂರ್ ಆಗಿರೋದ್ರಿಂದ ನಾಗರಬಾವಿ ಮಲ್ಲೇಶ್ವರಂ ಇವೆಲ್ಲ ನಮ್ಮ ಏರಿಯಾಗಳಲ್ವಾ, ನಮ್ಗೆ ಏನ್ ಬೇಕು ಎಲ್ಲಿ ಬೇಕು ಅಕಸ್ಮಾತ್ ತೀರಾ ಮಟ್ಟ ಪರ್ಮಿಷನ್ ಇಲ್ಲ ಅಂದ್ರೂ ಅದನ್ನ ಆಟೋಮೆಟಿಕ್ ಆಗಿ ತಗೊಳೋದಕ್ಕೆ ಏನೋ ಒಂದು ಸೋರ್ಸ್ ಇರುತ್ತೆ. ಬಟ್ ಅಲ್ಲಿ ಹಂಗ ಆಗದೇ ಇಲ್ಲ. ಅಲ್ಲಿ ಆತರ ವರ್ಕೇ ಆಗಲ್ಲ. ಅದ ಫಸ್ಟ್ ಬಿಫೋರ್ 15 days ಪರ್ಮಿಷನ್ ತಗೊಂಡಿರ್ಬೇಕು, ಅದ ಓಕೆ ಅಂದ್ರೆ ಮಾತ್ರ ಮಾಡ್ಬೇಕು. ಆತರ ನಾವು ಶೂಟ್ ಮಾಡಿ ತುಂಬಾ ಕಡಿಮೆ ದಿನಗಳಲ್ಲಿ ಆಗಿದ್ರಿಂದ ಅಲ್ಲಿ 1-2 ದಿನ ವೇಸ್ಟ್ ಆಗೋಯ್ತು ಈ ತರ ಏನ್ ಮಾಡೋದು ಅಂತ. ಬಟ್ ಆ ವೇಸ್ಟ್ ಆಗಿದ್ರಲ್ಲ 18 ನಿಮಿಷ ಕಂಟೆಂಟ್ ಶೂಟ್ ಮಾಡ್ಕೊಂಡ್ವಿ ಫಿಲ್ಮ್ಗೆ. ಅಂದ್ರೆ ಮೊಬೈಲ್ ಅಲ್ಲೇ ತಗೊಳಂಗಿಲ್ಲ ನೀವು? ಅಲ್ಲ ಮೊಬೈಲ್ ಅಲ್ಲಿ ತಗೊಂಡು ಸಿನಿಮಾಗೆ ಯೂಸ್ ಮಾಡಕ್ ಆಗಲ್ಲ. ಓಕೆ. ಅಲ್ಲ ಸಿನಿಮಾಗೆ ಅಂದ್ರೆ ಆಬ್ವಿಯಸ್ಲಿ ಒಂದು ಕ್ಯಾಮ್ರಾ ಇರ್ಬೇಕು, ಅಲ್ಲಿ ಆರ್ಟಿಸ್ಟ್ ಮೇಕಪ್ ಆಗಿ ರೆಡಿ ಆಗಿ ಅಲ್ಲಿ ಶಾರ್ಟಿಗೆ ಬರ್ಬೇಕು, ಈ ತರ ಎಲ್ಲ ಇರುತ್ತಲ್ಲ. ಬಟ್ ಅಂದ್ರೆ ಅಲ್ಲಿ ಯಾರೋ ಒಬ್ರು ಇಬ್ರು ವ್ಯಕ್ತಿಯಿಂದ ಆತರ ಆಗಿದ್ದು. ಬಟ್ ಆ ಜನ ತುಂಬಾ ಅಗೇನ್ ತಿರ್ಗಾ ಸಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಯಾರೋ ಒಬ್ರು ಬಂದ್ ಹೇಳೋರು ಅಫಿಷಿಯಲ್ ಜಾಗಗಳಲ್ಲಿ ನಿಮ್ ಪಾಡಿಗೆ ನೀವು ಮಾಡಿ, ನಾವ್ ಇಲ್ಲಿ ಯಾವ್ದೋ ಒಂದು ಶಾರ್ಟ್ ಫಿಲ್ಮ್ ಅಂತ ಹೇಳ್ತೀವಿ, ಇಲ್ಲಿ ಯಾರು ಬಂದು ಕೇಳಲ್ಲ ನಿಮ್ನ ಅಂತ ಅಲ್ಲಿಯವರು ಸಪೋರ್ಟ್ ಮಾಡ್ತಾ ಇದ್ರು. ನಮ್ಗೆ ಸೀಳಿದ್ರು ಬೇರೆ ಲ್ಯಾಂಗ್ವೇಜ್ ಬರಲ್ಲ, ಅವ್ರಿಗೆ ಕೂಯಿದ್ರು ಬೇರೆ ಲ್ಯಾಂಗ್ವೇಜ್ ಬರೋದಿಲ್ಲ. ಅದು ಕಮ್ಯುನಿಕೇಶನ್ ಇದೆಯಲ್ಲ, ಇಂಗ್ಲಿಷ್ ಅಲ್ಲೂ ಕಮ್ಯುನಿಕೇಟ್ ಮಾಡಕ್ ಆಗಲ್ಲ. ನಮಗ್ ಗೊತ್ತಿರೋ ಅರ್ಧಂಬರ್ಧ ತಮಿಳಲ್ಲಿ ನಾವು ಅವ್ರಿಗೆ ಹೇಳ್ಬೇಕು, ಅವ್ರು ಯಾವತ್ತೋ ಒಂದಿನ ಬೆಂಗಳೂರಿಗೆ ಬಂದೋಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರು ನಮಗ್ ಕನ್ವೆ ಮಾಡ್ಬೇಕು. ಸೊ ಈ ತರ ವಿಷಯಗಳು ನಡೀತು. ಬಟ್ ಎನಿವೆ ಫಿಲ್ಮ್ ಬಂದ್ರೇನೆ ಹಂಗೇನೆ ಪಕ್ಕಾ ಚಾಲೆಂಜಸ್. ಅಂದ್ರೆ ಈ ದೊಡ್ಡ ಫಿಲ್ಮ್ಗಳಲ್ಲೂ ಆಗುತ್ತೆ, ಎಲ್ಲ ಇರುತ್ತೆ, ಎಲ್ಲ ರೆಡಿ ಆಗಿರುತ್ತೆ, ಸೆಟ್ ರೆಡಿ ಆಗಿರುತ್ತೆ, ಲೈಟ್ ಆನ್ ಮಾಡ್ತಾರೆ, ಎಲ್ಲ ಪಕ್ಕಾ ಇರುತ್ತೆ. ಏನಾದ್ರು ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲ ಕಡೆನೂ. ಸೊ ಅದೇ ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಶೂಟ್ ಮಾಡ್ಬೇಕು ಅನ್ನೋದೇ ಮ್ಯಾಟರ್ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಕೂಡ ಹೋಗಿರುತ್ತೆ ಅನ್ಸುತ್ತಲ್ಲ 2-3 ದಿವಸ. 2-3 ದಿನ ಜಾಸ್ತಿನೇ ಆಗುತ್ತೆ. ಅಂದ್ರೆ ನಾವು ಇಲ್ಲಿಂದ ಚೆನ್ನೈಗೆ ಹೋಗಿ ಶೂಟ್ ಮಾಡ್ತೀವಿ ಅಂದಾಗ ಅಲ್ಲಿರೋ ಚಾರ್ಜಸ್, ಅಲ್ಲಿ ನಾವ್ ಇಲ್ಲಿಂದ ಕರ್ಕೊಂಡು ಹೋಗಿರ್ತೀವಲ್ಲ ಅಷ್ಟು ಜನ ಕ್ರೂ ಮೆಂಬರ್ಸ್ ಒಂದ್ 15-20 ಜನ ಮೇಲೆ ಇರ್ತಾರೆ ಒಂದ್ ಮೀಡಿಯಂ ಸ್ಕೇಲ್ ಫಿಲ್ಮ್ ಅಂದ್ರೂ. ಸೊ ಅಲ್ಲಿ ಆ ಕಾಸ್ಟ್ಗಳು ಆ ತರದೆಲ್ಲ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ನಮ್ ಶೋಭಿತಾ ಮ್ಯಾಮ್ ಅಂತ ಇದ್ರು, ಸೊ ಅವ್ರದ್ದು ಶೂಟ್ ಮಾಡಿದ್ದಿನ ಸ್ವಲ್ಪ ಜಾಸ್ತಿ ಚಾಲೆಂಜ್ ಆಗಿದೆ. ಅಂದ್ರೆ 2 ಅವರ್ ಇಡೀ ನೈಟ್ ಅಲ್ಲಿ 2 ಅವರ್ ಶೂಟ್ ಮಾಡಕ್ಕಾಗಿತ್ತು. ಬಟ್ ಆ 2 ಅವರ್ಗೋಸ್ಕರ ಸಂಜೆ 6 ಗಂಟೆಯಿಂದ ಲೈಟ್ ಗೀಟ್ ಎಲ್ಲ ಇಟ್ಕೊಂಡು, ರೋಡ್ ಹೆಸರು ನಂಗೆ ನೆನಪಾಗ್ತಾ ಇಲ್ಲ, ಆ ಬ್ರಿಡ್ಜ್ ಬರುತ್ತಲ್ಲ ಚೆನ್ನೈಯಲ್ಲಿ ಒಂದು ಆರ್ಕ್ ತರ ಒಂದು ಬ್ರಿಡ್ಜ್ ಬರುತ್ತೆ, ಆ ಜಾಗದ ಹತ್ರ ಶೂಟ್ ಮಾಡ್ಬೇಕು ಅಂತ ವೆಯ್ಟ್ ಮಾಡಿದ್ವಿ. ಪರ್ಮಿಷನ್ ಸಿಗ್ಲಿಲ್ಲ ಅಂತ ವೆಯ್ಟ್ ಮಾಡಿ ಲಾಸ್ಟ್ 1 ಅವರ್ ಈಗ ಅವ್ನು ಪೊಲೀಸ್ ತಾನೆ ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಾನೆ. ಸರಿ ಆಯ್ತು ನಿಮ್ಗೆ ಹೇಳಿದೀನಿ ಹೊರಡಿ ಅಂದ್ಬಿಟ್ಟು ಅವ್ರು ಆ ಕಡೆಗೆ ಹೋದ್ರು. ಅವ್ರು ವಾಪಸ್ ಒಂದ್ ರೌಂಡ್ ಬರೋ ಅಷ್ಟೊಳಗಡೆ ನಮ್ದೊಂದು ಸೀನ್ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಆ ತರ ಎಲ್ಲ ಚಾಲೆಂಜಸ್. ಸೂಪರ್. OTT-ಗೆ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಏನು ಸಿನಿಮಾವನ್ನ? ಮ್ಯಾಮ್ ಇದು ಫಸ್ಟ್ ಶೋ ಅಲ್ವಾ, ಇದನ್ನ ಮಾಡ್ತಿರೋ ಎಮೋಷನ್ ಏನಂದ್ರೆ ಇದನ್ನ ಡಬ್ಬಿಂಗ್ ರೈಟ್ಸ್ ಮಾಡ್ತೀವಿ, ಈ ತರ ಇಂಟೆನ್ಷನ್ ನಾವು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತೋರ್ಸಕ್ ಆಗಲ್ಲ. ಯಾಕಂದ್ರೆ ಇದು ಕಾನ್ಸಂಟ್ರೇಟೆಡ್ ಫಾರ್ ಕನ್ನಡ ಇಂಡಸ್ಟ್ರಿ ಮಾತ್ರ, ಇದು ಕನ್ನಡ ಲ್ಯಾಂಗ್ವೇಜ್ ಸಿನಿಮಾ ಮಾತ್ರನೇ. ಅದು ಹೆಂಗೆ ಯಾಕಂದ್ರೆ ಇದ್ರಲ್ಲಿ ಒಂದು ಸಮಸ್ಯೆ ತೋರಿಸಿದೀವಿ, ಅದು ಬೇರೆ ಯಾವ ಇಂಡಸ್ಟ್ರಿಲೂ ತೋರ್ಸಕ್ ಆಗಲ್ಲ. ಅಂದ್ರೆ ಫಸ್ಟ್ ಶೋ ಸಿನಿಮಾ ಬಂದು ಒಂದು ಸಿನಿಮಾ ಇಂಡಸ್ಟ್ರಿ ಬೇಸ್ ಕಾನ್ಸೆಪ್ಟ್ ಅಲ್ವಾ, ಬೇರೆ ಯಾವ ಇಂಡಸ್ಟ್ರಿಲೂ ಆ ಪ್ರಾಬ್ಲಮ್ ಇಲ್ಲ. ಸೊ ಹಂಗಾಗಿ ಈ ಸಿನಿಮಾನ ನಾವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲೂ ನಾವು ಇದ್ ಮಾಡಕ್ ಆಗಲ್ಲ. ಬಟ್ ಅಗೇನ್ ಓವರ್ ಆಲ್ ವಿಷಯ ಬಂದು ಒಂದು ಸಿನಿಮಾ ಅನ್ನೋ ಒಂದು ಕಾನ್ಸೆಪ್ಟ್ ಟ್ರೈಬ್ಯೂಟ್ ಅಂತ ಏನ್ ನಾವು ಲಾಸ್ಟ್ ಅಲ್ಲಿ ಕನ್ವೆ ಮಾಡ್ತೀವಲ್ಲ, ಅದು ಆಟೋಮೆಟಿಕ್ ಆಗಿ ಎಲ್ಲಾ ಲ್ಯಾಂಗ್ವೇಜ್ ಅವರು ನೋಡಿದ್ರು ಓಕೆ, ನಾವು ಸಿನಿಮಾ ನೋಡಿದ್ಮೇಲೆ ತಾನೇ ಒಬ್ಬ ಸ್ಟಾರ್ನ ಇಷ್ಟಪಡೋದು, ನಾವು ಆ ಸಿನಿಮಾ ಅಲ್ವಾ ಮೇಜರ್ ಆಗಿದ್ ಬರೋದು ಅಂತ. ಸೊ ಎಲ್ಲಾ ಲ್ಯಾಂಗ್ವೇಜ್ ಅವ್ರಿಗೂ ಅದು ಕನೆಕ್ಟ್ ಆಗುತ್ತೆ. ಬಟ್ ಇಟ್ಸ್ ಪರ್ಟಿಕ್ಯುಲರ್ಲಿ ಫಾರ್ ಕನ್ನಡ. ಸೊ ಹಂಗಾಗಿ OTT ಇನ್ನು ಯೋಚನೆ ಮಾಡಿಲ್ಲ. ಥಿಯೇಟರ್ ಅಲ್ಲೇ ಆದಷ್ಟು ಅದೇ ಚಾಲೆಂಜ್ ಅಲ್ಲ ಮ್ಯಾಮ್. ಅಂದ್ರೆ ಈಗ ಏನಾಗುತ್ತೆ, ನಾವು ರಿಲೀಸ್ ಮಾಡ್ತೀವಿ, ಹೆಂಗೋ OTT ಹೋಗುತ್ತೆ, ಹೆಂಗೋ ಟಿವಿ ರೈಟ್ಸ್ ಆಗುತ್ತೆ, ಅದ್ ಅದೇ ಫ್ಲೋ ಇದ್ರೆ ಅದ್ ಹಂಗೆ ಇರಕ್ ಆಗಲ್ವಲ್ಲ. ಸೊ ಇದನ್ನ ನೋಡೋಣ ಥಿಯೇಟರ್ ಅಲ್ಲೇ ಮಾಡ್ಬೇಕು. ಯಾಕಾಗಲ್ಲ ನೋಡೋಣ, ಥಿಯೇಟರ್ ಅಲ್ಲೇ ಫಿಲ್ ಆಗ್ಬೇಕು, ಥಿಯೇಟರ್ ಅಲ್ಲೇ ಚೆನ್ನಾಗಾಗ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಥಿಯೇಟರ್ಗೆ ಅಂತಾನೆ ಫಿಕ್ಸ್ ಆಗಿದೆ. ಪ್ಯೂರ್ಲಿ ಥಿಯೇಟರ್ಗೆ ರಿಲೀಸ್ ಆಗಿದ್ರೆ ಅಂದ್ರೆ ಥಿಯೇಟರ್ ಕಲ್ಚರ್ ಇದೆಯಲ್ಲ, ಈಗ ಫಸ್ಟ್ ಶೋ ಅಂದ್ರೆ ಏನು, ಮೊದಲನೇ ಶೋಗೆ ಹೋಗಿ ಎಂಜಾಯ್ ಮಾಡೋದು. ಈ ಮೂಮೆಂಟ್ ಅಲ್ಲೇ ಇಲ್ಲ ಅದು. ಅಂದ್ರೆ ನಾವೆಲ್ಲ ಫಸ್ಟ್ ಶೋ ನೋಡ್ತಾ ಇದ್ವಿ, ಹೋಗ್ ಬರ್ತಾ ಇದ್ವಲ್ಲ, ಅದು ಇವತ್ತಿನ ಮೂಮೆಂಟ್ ಅಲ್ಲಿ ಈಗ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅದು ಇರುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಹೋಗೋಣ ಬಿಡು, ಅದು ಇನ್ನೊಂದ್ಸಲಿ ನೋಡೋಣ. ಈಗ ಅದೇ OTT ಅನ್ನೋ ವರ್ಡ್ ಗೊತ್ತಾಗ್ಬಿಟ್ರೇನೆ ಫಸ್ಟ್ ಆಫ್ ಆಲ್ ಬಿಡು ಇನ್ನೊಂದು 15 days ಬಂದ್ಬಿಡುತ್ತಲ್ಲ OTT-ಗೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅದನ್ನೆಲ್ಲ ಇದ್ ಮಾಡ್ಬಿಟ್ಟು ಬರೀ ಥಿಯೇಟರ್ಗೆ ಅಂತಾನೆ ಯೋಚನೆ ಮಾಡಿ ಆ ಥಿಯೇಟರ್ ಕಲ್ಚರ್ ಬಗ್ಗೆ ಏನಾದ್ರು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಕ್ರೂ ಬಗ್ಗೆ ಹೇಳ್ತಿದ್ದಾರೆ ಸರ್, ನಿಮ್ಮ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡಿದ್ದಾರೆ? ಟೆಕ್ನಿಕಲ್ ಕ್ರೂ ರಾಕೇಶ್ ಸಿ ತಿಲಕ್ ಅಂತ ಸಿನಿಮಾಟೋಗ್ರಫರ್, ಅವರೊಂದು ಅರ್ಧ ಮಾಡಿದ್ದಾರೆ. ಅರುಣ್ ಕುಮಾರ್ ಅಂತ ಸಿನಿಮಾಟೋಗ್ರಫರ್, ಇಬ್ರು ಸಿನಿಮಾಟೋಗ್ರಫರ್ ಇದ್ದಾರೆ. ಸಾಂಗ್ಸ್ ನ ಹರಿ ಅಜಯ್ ಮತ್ತೆ ಕಾರ್ತಿಕ್ ಅಂತ ಇಬ್ರು ಇದ್ದಾರೆ. ಫಿಲಂ BGM ಸ್ವಾಮಿನಾಥನ್ ಅಂತ ಮಾಡಿದ್ದಾರೆ. 3 ಜನ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ.
ಆರ್ಟ್ ಡಿಪಾರ್ಟ್ಮೆಂಟ್ ಈ ತರದೆಲ್ಲ ಅಂತ ಬಂತು ಅಂದ್ರೆ ಈಗ ನಮ್ಮ ಇಂಡಸ್ಟ್ರಿಲಿ ಒಂದಷ್ಟು ಜನ ಟ್ಯಾಲೆಂಟೆಡ್ ಹುಡುಗರು ಇದಾರೆ. ಎಕ್ಸಾಂಪಲ್ ಅವ್ರಿಗೆಲ್ಲ ಏನಂದ್ರೆ ಅವರೇ ಸ್ವಂತವಾಗಿ ಶುರು ಮಾಡಕ್ ಆಗಲ್ಲ ಏನಾದ್ರು ಒಂದು ಡಿಪಾರ್ಟ್ಮೆಂಟ್ ನ. ಸೊ ಆತರ ಸುಮಾರು ಜನ ಕೊಲಾಬರೇಷನ್ ಮಾಡಿ ಮಾಡ್ತಿರೋದು. ಈ ಸೌಂಡ್ ಎಫೆಕ್ಟ್ಸ್ ಮತ್ತೆ ಈ ತರದೆಲ್ಲ ಪ್ರಕಾಶ್ ಸ್ಟುಡಿಯೋಸ್ ಅಂತ, ಪ್ರಕಾಶ್ ಸ್ಟುಡಿಯೋಸ್ ಅವರು ಶಂಕರ್ ಸರ್ ಅಂತ. ಸಿಂಗರ್ ಆಗಿ ವಾಡಿಯರಿ ಕೃಷ್ಣ ಮ್ಯಾಮ್ ಒಂದು ಸಾಂಗ್ ಆಡಿದಾರೆ, ವಿಜಯ್ ಪ್ರಕಾಶ್ ಸರ್ ಒಂದು ಸಾಂಗ್ ಆಡಿದಾರೆ. ಸಿಂಗರ್ ನಿಮ್ ಸಿನಿಮಾದಲ್ಲೇ ಇದ್ರಲ್ವಾ ಸರ್, ಅನಿರುದ್ಧ್ ಶಾಸ್ತ್ರಿ? ಅವ್ರಿಗೇನೆಲ್ಲ ಹಾಡ್ಸಿಲ್ವಾ? ಇಲ್ಲ, ನಂಗೆ ಅನಿರುದ್ಧ್ ಶಾಸ್ತ್ರಿ ಎಲ್ಲ ಆರ್ಟಿಸ್ಟ್ ಆಗಿ ಇಷ್ಟ. ಅವರು ಈಗ ಜಾಕಿ ಫಿಲಮ್ ಅಲ್ಲಿ ತಿನ್ಬಿಟ್ಟು ಪಟ್ಟೆ ಬೆಳ್ಕೊಡು ಆತರ ಎಲ್ಲ ನಮ್ಗೆ ಆರ್ಟಿಸ್ಟ್ ಆಗೇ ಇಷ್ಟ ಇತ್ತು. ಸೊ ಈ ಫಿಲಮ್ ಅಲ್ಲಿ ಸಿಂಗಿಂಗ್ ಮಾಡ್ಸಕ್ ಹೋಗಿಲ್ಲ, ಆರ್ಟಿಸ್ಟ್ ಆಗೇ ಬಳಸ್ಕೊಂಡಿದ್ದೀರಾ. ಸೂಪರ್. ಓಕೆ. ಅಂಡ್ ಜೀವಿತ ಅವರೇ, ಯಾವ್ದಾದ್ರು ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಫೇವರೇಟ್ ಡೈಲಾಗ್ ಹೇಳ್ಬೋದಾ? ತುಂಬಾ ದಿನ ಆಗೋಯ್ತಲ್ವಾ, ಸೊ ನನ್ಗೆ ನೆನಪಿಲ್ವಾ? ಡೈರೆಕ್ಟರ್ ಪಕ್ಕದಲ್ಲೇ ಇದ್ದಾರೆ ನೋಡಿ. ಅಂದ್ರೆ ಹೇಳಿದ್ನಲ್ಲ, ಇದು ಡೈಲಾಗ್ ಜಾಸ್ತಿ ನಿಮಗೆ ಡೈಲಾಗ್ಸ್ ಅಂತ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ತುಂಬಾ ಮಾಂಟೇಜಸ್ ಜಾಸ್ತಿ, ಎಕ್ಸ್ಪ್ರೆಷನ್ಸ್, ಎಮೋಷನ್ಸ್ ಅದ್ರ ಮೇಲೆನೆ ಜಾಸ್ತಿ ಹೋಗುತ್ತೆ. ಅವ್ರ ಹಾಸ್ಪಿಟಲ್ ಇರ್ತಾರಲ್ಲ, ಜೋರ್ ಜೋರ್ ಮಾತಾಡಂಗಿರಲ್ಲ, ಮಾತಾಡಿ ಹಂಗೆ ಮುಗಿಸ್ಬೇಕಷ್ಟೇ. ನಿಮ್ಮಿಬ್ಬರದು ಇರುತ್ತಲ್ಲ ಒಂದಷ್ಟು, ಯಾವ್ದಾದ್ರು ಒಂದ್ ಬಿಟ್ ಅಟ್ಲೀಸ್ಟ್. ಫೋನಲ್ಲಿ ಬೈಯೋದೇನೋ ಇತ್ತಲ್ಲ, ಅಂದ್ರೆ ಏನ್ ಗೊತ್ತಾ ಮ್ಯಾಮ್, ಡೈಲಾಗ್ಸ್ ಇರಲ್ಲ. ಈಗ ಚಾಟ್ ಮಾಡ್ತಾ ಇರ್ತೀವಿ, ಆ ಚಾಟಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ. ಸೊ ಅದ್ರ ಡೈಲಾಗ್ಸ್ ಎಲ್ಲ ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ, ಅದ್ರ ಮೇಲೆ ಓಡಿಸಿದೀರಾ ಅಂತ ಹೇಳ್ತಿದ್ದೀರಾ. ಈ ಟೆಕ್ಸ್ಟ್ ಏನ್ ಮಾಡ್ತೀವಿ ಅದು ಇಲ್ಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅದು ಆಡಿಯನ್ಸ್ ಕನೆಕ್ಟ್ ಆಗ್ತಾ ಇರ್ತಾರೆ. ಅವ್ರಿಬ್ರು ಏನ್ ಮಾತಾಡ್ತಾ ಇದಾರೆ ಅನ್ನೋದನ್ನ ಆಡಿಯನ್ಸ್ ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಾರೆ. ಹಂಗೂ ಏನಾದ್ರು ಹೇಳ್ಬೇಕಾದ್ರೆ ಅವ್ರಿಗೆ ಒಂದ್ಸಲ ಫೋನ್ ಅಲ್ಲಿ ಬೈದಿದ್ದೆ ಅಷ್ಟೇ, ಅಯ್ಯೋ ನಿನ್ನ ಅಜ್ಜಿ ಹಂಗೆ ಹೆಂಗೆ ಅಂತ ಏನೇನೋ ಬೈದಿದ್ದೆ, ಅದನ್ನ ಹೇಳ್ಬೇಕಾಗುತ್ತೆ ಅಷ್ಟೇ. ಹೌದಾ? ಓಕೆ, ಸರಿ, ನಾವು ಸಿನಿಮಾದಲ್ಲೇ ನೋಡ್ತಿದ್ದೀವಿ. ಇವಾಗ ಎರಡೆರಡು ಜವಾಬ್ದಾರಿಗಳನ್ನ ನೀವು ವಹಿಸ್ಕೊಂಡಿದ್ದೀರಾ, ನಿರ್ದೇಶನ ಹಾಗೇನೆ ಒಂದು ಆಕ್ಟಿಂಗ್. ಸೊ ಕಷ್ಟ ಆಗಿಲ್ವಾ ಅಥವಾ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎರಡು ಕೂಡ, ಅಥವಾ ನೀವೇ ಆಕ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಮ್ಯಾಮ್, ನನ್ನ ಕಾಲೇಜಿಂದನೂ ನನ್ಗೆ ಆಕ್ಟರ್ ಆಗ್ಬೇಕು ಅಂತಾನೆ ಇದ್ದಿದ್ದು. ಡೈರೆಕ್ಷನ್ ಆಬ್ವಿಯಸ್ಲಿ ಅದ್ ಬಂದ್ಬಿಡುತ್ತೆ. ಅಂದ್ರೆ ಈಗ ನನ್ ಕತೆ ಬರೆಯೋ ಅಭ್ಯಾಸ ಇತ್ತು, ನನ್ಗೆ ಆಕ್ಟಿಂಗ್ ಗೊತ್ತಿತ್ತು. ಅದ್ ಆಬ್ವಿಯಸ್ಲಿ ಇಲ್ಲಿ ಹೊರಗಡೆ ಇಂಡಸ್ಟ್ರಿಗೆ ಅಂತ ಎಂಟರ್ ಆಗ್ತೀವಿ ಅಂತ ಬಂದಾಗ ಆ ಚಾಲೆಂಜಸ್ ಬೇರೆ. ಎಕ್ಸಾಂಪಲ್ ಈಗ ನಮ್ ಜೀವಿತ ಎಲ್ಲ ಆಡಿಷನ್ ಅಟೆಂಡ್ ಮಾಡಿ ಆ ಪ್ಯಾಟರ್ನ್ ಇದೆಯಲ್ಲ, ಅಷ್ಟು ತಾಳ್ಮೆ, ಅಷ್ಟು ಪೇಷನ್ಸ್ ಹುಡುಗರು ಕಮ್ಮಿ. ಹುಡುಗರಲ್ಲಿ ಸ್ವಲ್ಪ ಕಷ್ಟನೇ ಆಗ್ತದೆ. ಇವಾಗ ಹುಡುಗಿರ್ಗಿಂತ ಜಾಸ್ತಿ ಕಷ್ಟ ಹುಡುಗರ್ಗೆನೆ. ಸೊ ಆತರ ಇದ್ದಾಗ ಡೈರೆಕ್ಷನ್ ಅನ್ನೋದು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿ ಒಂದ್ ರೌಂಡ್ ಸ್ಟಾರ್ಟ್ ಮಾಡಿದ್ದೆ. ನೆಕ್ಸ್ಟ್ ನನ್ಗೆ ಸುತ್ತಮುತ್ತ ಇರೋದು ಒಂದ್ ಬೆಲ್ಟ್ ಇರುತ್ತಲ್ಲ, ಅವರೆಲ್ಲ ಇದ್ದವರು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಅಂತಾನೆ ಇನ್ಸ್ಪೈರ್ ಮಾಡೋರು. ಅಂಡ್ ಆಬ್ವಿಯಸ್ಲಿ ಶಂಕರ್ ನಾಗ್ ಸರ್, ಉಪೇಂದ್ರ ಸರ್, ಈ ತರದೆಲ್ಲ ನಮ್ಮ ಇಂಡಸ್ಟ್ರಿಗೆ ಜಾಸ್ತಿ ಇದೆ. ಈ ತರ ನೀವು ಬೇರೆ ಇಂಡಸ್ಟ್ರಿಗಳು ಕಂಪೇರ್ ಮಾಡಿದ್ರೆ ಆಕ್ಟರ್ ಕಮ್ ಡೈರೆಕ್ಟರ್ ಕಾಂಬೋಗಳು ನಮ್ಮಲ್ಲೇ ಜಾಸ್ತಿ ಇರೋದು. ಸೊ ಆಬ್ವಿಯಸ್ಲಿ ಈಗ ಕನ್ನಡ ಸಿನಿಮಾಗಳು ನೋಡಿ ತಾನೆ ನಮ್ಗೇನೋ ಒಂದು ಫೀಡ್ ಆಗಿ ಈ ತರ ಒಂದು ಸಿನಿಮಾ ಮಾಡೋಣ ಅಂತ ಬರೋದು. ಮೇ ಬಿ ಆ ತರ ವಿಷಯಗಳೆಲ್ಲ ಇನ್ಸ್ಪೈರ್ ಆಯ್ತು ಅನ್ಸುತ್ತೆ. ಇತ್ತೀಚೆಗೆ ಬರ್ತಾ ಇರೋಂತ ಸಿನಿಮಾಗಳಲ್ಲಿ ನಾನು ನೋಡಿರೋ ಮಟ್ಟಿಗೆ ಅವರು ಅಂದ್ರೆ ಇವಾಗ ಆಕ್ಟರ್ ಆಗಿ ಫೈರ್ ಫ್ಲೈ ಆಗಿರ್ಬೋದು, ಅವರೇ ಆಕ್ಟ್ ಮಾಡಿದ್ದಾರೆ, ಅವರೇ ಡೈರೆಕ್ಷನ್ ಮಾಡಿದ್ದಾರೆ. ಸಾಕಷ್ಟು ಜನ ಇವಾಗ ಇದೇ ಒಂದು ಟ್ರೆಂಡ್ ಆಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಅವಕಾಶ ಸಿಗ್ಬೇಕಲ್ಲ ಮ್ಯಾಮ್. ಒಂದು ಕಲ್ಚರಲ್ ಫಿಲ್ಮ್ ಮೇಕಿಂಗ್ ಅಂತ ಬಂತು ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ನಾವು ಅಪ್ರೋಚ್ ಮಾಡ್ತೀವಿ ಅಂದ್ರೆ ಹೀರೋ ಕಾಲ್ ಶೀಟ್ ಅಂತ ಬರುತ್ತೆ. ಆ ಹೀರೋ ಕಾಲ್ ಶೀಟ್ ಅಂತ ಬರ್ತಿದಂಗೆ ಟಕ್ ಅಂತ ನೆಕ್ಸ್ಟ್ ಏನು ಅನ್ನೋದು ಗೊತ್ತಾಗಲ್ಲ. ನಾವು ನಮ್ ಈ ಕಂಪ್ಲೀಟ್ ಆಗಿ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿರೋ ತರ ಹುಡುಗರ್ಗೆ ಅಥವಾ ಒಂದು ಫಿಲ್ಮ್ ಮೇಕರ್ಸ್ಗೆ ಗೊತ್ತಾಗಲ್ಲ ಸಡನ್ ಆಗಿ. ಈ ಹೀರೋ ಕಾಲ್ ಶೀಟ್ ಓಕೆ, ಫಸ್ಟ್ ಹೋಗಿ ಅಲ್ಲಿ ಅಪ್ರೋಚ್ ಮಾಡ್ಬೇಕು. ಅಲ್ಲಿ ಅಪ್ರೋಚ್ ಮಾಡಿ ಮುಗಿಸ್ಕೊಂಡ್ ಬರೋ ಅಷ್ಟೊಳಗಡೆ ಇಲ್ಲಿ ಚೇಂಜ್ ಆಗೋಗಿರುತ್ತೆ, ಇಲ್ಲಿ ಇನ್ನೊಂದು ಟಾಪಿಕ್ ಏನೋ ಚೇಂಜ್ ಆಗೋಗಿರುತ್ತೆ ಪ್ರೊಡಕ್ಷನ್ ಹತ್ರ. ಸೊ ಇದೆಲ್ಲ ಗಲಿಬಿಲಿ ಇದೆಯಲ್ಲ, ಪ್ರಾಬಬ್ಲಿ ಹಂಗಾಗಿ ಇನ್ನ ನೆಕ್ಸ್ಟ್ ಹೋಗ್ತಾ ಇರೋ ಟ್ರೆಂಡ್ ಅಲ್ಲಿ ಅಂದ್ರೆ ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಗೊತ್ತಿರ್ಲೇಬೇಕಲ್ಲ. ಈಗ ಒಂದು ಸೆಟ್ ಅಲ್ಲಿ ಮಾಡಿ ತೋರ್ಸಿದ್ರೆ ಅಲ್ವಾ ಇದಾಗೋದು. ಸೊ ಅದೇ ತರಾನೇ ಮೀನ್ ವೈಲ್ ನಾನೊಂದು ಚಿಕ್ಕ ಇದ್ರಲ್ಲಿ ಒಂದು ವರ್ಕ್ ಮಾಡಿದ್ದೆ. ಒಂದು ಚಿಕ್ಕ ಇದ್ರಲ್ಲಿ ಒಬ್ರು ತುಂಬಾ ದೊಡ್ಡ ಸೂಪರ್ ಸ್ಟಾರ್ ನಮ್ಮ ಕನ್ನಡದಲ್ಲಿ. ಅವ್ರಿಗೆ ಎಡಿಟಿಂಗ್ ಗೊತ್ತಾಗ್ತಾ ಇತ್ತು. ಅಂದ್ರೆ ಅವ್ರು ಆಕ್ಟ್ ಮಾಡ್ತಾ ಅವ್ರಿಗೆ ತಿರ್ಗೋದ್ರು ಇದ್ ಮಾಡಿದ್ರು ಅಂದ್ರೆ ಅಲ್ಲಿ ಕಟ್ ಆಯ್ತಲ್ಲ, ಅದು ಆಮೇಲೆ ಮಾಡ್ಬೋದಲ್ವಾ ಅನ್ನೋ ತರ ಆ ಎಡಿಟಿಂಗ್ ಅರ್ಥ ಆಗ್ಬಿಡ್ತಿತ್ತು ಅವ್ರಿಗೆ. ಸೊ ಇವತ್ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲಾರ್ಗು ಗೊತ್ತಾಗಿರ್ಬೇಕು. ಸೊ ಎಲ್ಲಾ ಕಲ್ತಿರ್ಲೇಬೇಕು. ಆಮೇಲೆ ಇವಾಗ ಏನಪ್ಪಾ ಸೋರ್ಸಸ್ಗಳು ಜಾಸ್ತಿ ಇದೆ, ಅದನ್ನ ತಿಳ್ಕೊಬೇಕು, ಅದನ್ನ ಇದ್ ಮಾಡ್ಬೇಕಂದ್ರೆ ಸೋರ್ಸಸ್ ಜಾಸ್ತಿ ಇದೆ. ಸೊ ಆಬ್ವಿಯಸ್ಲಿ ಎಲ್ಲ ಗೊತ್ತಿದ್ರೆ ತುಂಬಾ ಒಳ್ಳೇದು. ಆಮೇಲೆ ನಮ್ಗೆ ಎಕ್ಸಾಂಪಲ್ ಈಗ ಡೈರೆಕ್ಟರ್ಗಳಿಗೆ ಮ್ಯೂಸಿಕ್ ಗೊತ್ತಿರ್ಬೇಕು. ಅದ್ ನಾವ್ ಮಾಡ್ಲಿಲ್ಲ ಅಂದ್ರೂ ಓಕೆ ಇದು ಹಿಂಗೆ ಈ ತರ ಅಂತ BGM ಟ್ರೀಟ್ಮೆಂಟ್ ಎಲ್ಲ ನಡೆಯುತ್ತಲ್ಲ. ಈಗ ಕತೆ ಬರ್ದಂಗೆನೆ ಈಗ ನಾವೇನ್ ಸ್ಟೋರಿ ಬರ್ಕೊಂಡು ಮಾತಲ್ಲ ಅದನ್ನ ಇದ್ ಮಾಡ್ತಾ ಇರ್ತೀವಿ. ಈಗ ಒಂದು BGM ಗೆ ಅಂತ ಕೂತ್ಕೋತೀವಿ ಅಂತ ಬಂದಾಗ ಆ ಟೈಮ್ ಅಲ್ಲಿ ಓಕೆ ಜನಕ್ಕೆ ಹಿಂಗ್ ಸೆನ್ಸ್ ಆಗ್ಬೇಕು, ಇದು ಹಿಂಗ್ ಸೆನ್ಸ್ ಆಗ್ಬೇಕು. ಈ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಆಬ್ವಿಯಸ್ಲಿ ನಾಲೆಡ್ಜ್ ಇರ್ಬೇಕಾಗುತ್ತೆ.
ಇವಾಗ ನಿಮ್ಮ ಪ್ರಾಬಬ್ಲಿ ಇವಾಗ ನೀವು ಡೈರೆಕ್ಷನ್ ಮಾಡ್ತೀರಾ, ಇವಾಗ ಆಕ್ಟಿಂಗು ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಏನಾದರೂ ಬರೀ ನಿಮ್ಗೆ ಆಕ್ಟಿಂಗ್ ಮಾತ್ರ ಒಂದು ಆಪರ್ಚುನಿಟಿ